ಆದರ್ಶವಾದ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಳ್ಳಾರಿ ನಗರಕ್ಕೆ ಒಂದು ಮೆರುಗು, ಬಳ್ಳಾರಿ ಜಿಲ್ಲೆಗೆ ಒಂದು ಹೆಮ್ಮೆ, ಬಳ್ಳಾರಿಯ ವಿದ್ಯಾರ್ಥಿನಿಯರಿಗೆ ಒಂದು ಭರವಸೆ, ಊರಿನ ಜನರಿಗೆ ಒಂದು ಆಶಾಭಾವನೆ ಮಕ್ಕಳ ಭವಿಷ್ಯದ ಬಗ್ಗೆ. ಇದಕ್ಕೆಲ್ಲ ಕಾರಣೀಭೂತರಾದ ನಿಜವಾದ ಅರ್ಥದಲ್ಲಿ ರಾಷ್ಟ್ರ ನಿರ್ಮಾಪಕರು, ಭಾರತ ರತ್ನ, ಪದ್ಮಶ್ರೀ ಇತ್ಯಾದಿ ಬಿರುದುಗಳು ಏನಿದೆಯೋ ಅಂಥ ಬಿರುದುಗಳಿಗೆ ನಿಜಕ್ಕೂ ಅರ್ಹರಾದ ಶ್ರೀ ಎಂ ಜಿ ಗೌಡರವರೇ. ಅವರಂತೆ ಮನಸ್ಸುಳ್ಳ, ಅವರಂತೆಯೇ ಭಾವನೆಗಳುಳ್ಳ, ಅವರಂತೆಯೇ ದೃಷ್ಟಿಯುಳ್ಳ, ಆದರೆ ಸ್ವಲ್ಪ ಬೇರೆ ಕ್ಷೇತ್ರವನ್ನು ಆರಿಸಿಕೊಂಡ, ಈ ಭಾಗದ ಉದ್ದಗಲಕ್ಕೂ ಶಕ್ತಿಯುತವಾದ ಚಿಂತನೆಗಳನ್ನು ಹರಡಿ ಜನರನ್ನು ತಮಸ್ಸಿನಿಂದ, ನಿದ್ದೆಯಿಂದ ಎಬ್ಬಿಸಿ ಮಹೋನ್ನತವಾದ ಕಾರ್ಯಗಳ ಕಡೆಗೆ ಗಮನ ಕೊಡುವಂತೆ ಪ್ರೇರಣೆ ಕೊಟ್ಟು, ದೃಷ್ಟಿಗಳನ್ನು ಅಗಲಿಸಿ ಎದೆಗಳನ್ನು ತೆರೆದು ಆ ಎದೆಗಳ ಒಳಗಡೆ ಸಿಂಹ ಸದೃಶ ಚಿಂತನೆಗಳು ಪ್ರವೇಶ ಮಾಡಬೇಕು. ತನ್ಮೂಲಕ ಒಬ್ಬೊಬ್ಬರು ಸಿಂಹ ಸದೃಶ ವ್ಯಕ್ತಿತ್ವವನ್ನು ಪಡೆಯಬೇಕು ಅನ್ನೋ ಆಸೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ಹಗಲು ಇರಳು ಶ್ರಮಿಸ್ತಾ ಇರತಕ್ಕಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರಭುದೇವರವರೇ, ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳೇ, ಗೌರವಾನ್ವಿತ ಅಧ್ಯಾಪಕ ವರ್ಗದ ಸೋದರ ಸೋದರಿಯರೇ, ಮುದ್ದು ಮಕ್ಕಳೇ, ಮೊದಲನೇದಾಗಿ ನಾನು ನಿಮಗೆ ಹೇಳೋಕೆ ಇಷ್ಟಪಡೋದು, ನೀವು ಭಾರತೀಯರಾಗಿ ಹುಟ್ಟಿರೋದು ಬಹಳ ದೊಡ್ಡ ಸೌಭಾಗ್ಯ. ಇದನ್ನೆಲ್ಲ ನಮ್ಮ ಹಿಸ್ಟ್ರಿ ಪುಸ್ತಕ ಹೇಳಬೇಕಿತ್ತು. ಹಿಸ್ಟ್ರಿ ಲೆಕ್ಚರರ್, ಹಿಸ್ಟ್ರಿ ಟೀಚರ್ ಹೇಳಿದ್ದಾರೆ ಅಂತ ಭಾವಿಸ್ತೇನೆ. ಒಂದು ವೇಳೆ ಹೇಳಲಿಲ್ಲ ಅಂದರೆ ಇನ್ನು ಮುಂದೆ ಹೇಳಬೇಕು. ಇದೆಲ್ಲ ಗೊತ್ತಾಗೋದು ಯಾವಾಗ ಅಂದರೆ ಸ್ವಾಮಿ ವಿವೇಕಾನಂದರ ಜೀವನ, ಅವರ ಚಿಂತನೆಗಳನ್ನು ಓದಿದಾಗ. ಪ್ರಪಂಚದ ಯಾವ ದೇಶವೂ ಉದ್ಧಾರವಾಗಬೇಕು ಅಂದರೆ ಆ ದೇಶಕ್ಕೆ ಜ್ಞಾನ ಬೇಕು. ಏನೋ ಒಂಚೂರು ಫಿಸಿಕ್ಸ್ ಜ್ಞಾನ, ಮ್ಯಾಥಮೆಟಿಕ್ಸ್ ಜ್ಞಾನ, ಇಂಗ್ಲೀಷ್ ಜ್ಞಾನ ಬಂದರೆ ಸಾಕಾಗಲ್ಲ. ಈಗ ತಾನೇ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂದ್ಗಡೆ ಪತ್ರಕರ್ತರ ಜೊತೆ ಒಂದು ಇಂಟರ್ವ್ಯೂ ಕೊಟ್ಟು ಬಂದೆ. ಪಾಶ್ಚಾತ್ಯ ವಿಜ್ಞಾನಿಗಳೆಲ್ಲ ಈಗ ಯೋಚನೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರಬಹುದು, ಭಾರತೀಯ ವಿಜ್ಞಾನಿ ಪ್ರೊಫೆಸರ್ ಚಂದ್ರಶೇಖರ್, ಸಿ ವಿ ರಾಮನ್ನರ ನೆವ್ಯೂ, ಸೋದರದ ಮಗ, ನೊಬೆಲ್ ವಿಜೇತ ಚಂದ್ರಶೇಖರ್ ಲಿಮಿಟ್ ಅಂತ ಫಿಸಿಕ್ಸಲ್ಲಿ ನೋಡ್ತೀವಿ. ಫಿಸಿಕ್ಸ್ ಲೆಕ್ಚರ್ ಹೇಳಿರ್ತಾರೆ. ಸ್ಟಾರ್ಸ್ ಬಗ್ಗೆ, ಬ್ಲ್ಯಾಕ್ ಹೋಲ್ ಬಗ್ಗೆ ಕೂಡ ಅಂತ ಭಾವಿಸ್ತೇನೆ. ಚಂದ್ರಶೇಖರ್ ಬಹಳ ಬೆಳಕು ಚೆಲ್ಲಿದ್ದಾರೆ. ಚಂದ್ರಶೇಖರ್ ಲಿಮಿಟ್ ಅಂತ ಫಿಸಿಕ್ಸಲ್ಲಿ ಬರುತ್ತೆ. ಈ ಚಂದ್ರಶೇಖರ್ನ ಗುರುಗಳು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಡಿಂಗ್ಟನ್, ಆಸ್ಟ್ರೋಫಿಸಿಸಿಸ್ಟ್. BBC ಇಂಟರ್ವ್ಯೂ ಮಾಡುತ್ತೆ ಅವರಿಗೆ. ಏನು ಇಂಟರ್ವ್ಯೂ ಮಾಡುತ್ತೆ ಅಂದರೆ, ವಿಜ್ಞಾನ, ಫಿಸಿಕ್ಸು ಬೇಗ ಬೇಗ ಮುಂದುವರಿತಾ ಇಲ್ಲ ಯಾಕೆ? ಎಲೆಕ್ಟ್ರಾನ್ ಜೆ ಥಾಮ್ಸನ್ ಕಂಡು ಹಿಡಿದ್ರು, ಆಮೇಲೆ ರುದರ್ಫರ್ಡ್ ನ್ಯೂಟ್ರಾನ್ ಕಂಡು ಹಿಡಿದ್ರು, ಪ್ರೋಟಾನ್ ಕಂಡು ಹಿಡಿದ್ರು, ಚಡ್ವಿಕ್ ನ್ಯೂಟ್ರಾನ್ ಕಂಡು ಹಿಡಿದ್ರು, ಆಮೇಲೆ ಸ್ವಲ್ಪ ಹೈಸೆನ್ಬರ್ಗ್ ಬಂದರು, ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಂಡು ಹಿಡಿದ್ರು. ಹೀಗೇ ಸ್ವಲ್ಪ ಅಷ್ಟೇನು ಫಾಸ್ಟಾಗಿ ಹೋಗ್ತಿದೆ ಅಂತ ಅನ್ನಿಸ್ತಿಲ್ಲ. ಯಾಕೆ ಮುಂದುವರಿತಾ ಇಲ್ಲ ಅಂತ ಕೇಳಿದಾಗ
ಎಡಿಂಗ್ಟನ್ ಹೇಳ್ತಾರೆ, ವಿಜ್ಞಾನಿಗಳಿಗೆ ನಾವು ಇನ್ನು ಮೇಲೆ ಬೇರೆ ರೀತಿಯ ಟ್ರೈನಿಂಗ್ ಕೊಡಬೇಕಾಗಿದೆ, ಬರೀ ಫಿಸಿಕ್ಸ್ ಓದಿದ್ರೆ ಸಾಲದು. ಏನು ಟ್ರೈನಿಂಗ್ ಕೊಡಬೇಕಾಗಿದೆ? ಅವರ ಏನಾದರೂ ಮಾಡಿ ಒಳಗಡೆಯ ಪ್ರಜ್ಞಾ ವಲಯವನ್ನು ವಿಸ್ತರಿಸಬೇಕಿದೆ. ದಿ ರೇಂಜ್ ಆಫ್ ದೇರ್ ಕಾನ್ಷಿಯಸ್ನೆಸ್ ಈಸ್ ನಾಟ್ ಎನಫ್ ಟು ಫರ್ದರ್ ಪೆನಿಟ್ರೇಟ್ ಇನ್ ಟು ದಿ ಮಿಸ್ಟ್ರೀಸ್ ಆಫ್ ದಿ ವರ್ಲ್ಡ್ ಹೇಳ್ತಾರೆ ಅವರು. ಅವ್ರಿಗಿರ್ತಕ್ಕಂಥ ಈಗಿನ ಪ್ರಜ್ಞೆ ಮುಂದಿನ ರಹಸ್ಯಗಳನ್ನು ಭೇದಿಸುವಷ್ಟು ಸಮರ್ಥವಾಗಿಲ್ಲ. ಅವರ ಪ್ರಜ್ಞಾ ವಲಯವನ್ನು, ದಿ ಡೊಮೈನ್ ಆಫ್ ದೇರ್ ಕಾನ್ಷಿಯಸ್ನೆಸ್ ಮಸ್ಟ್ ಗೆಟ್ ಎಕ್ಸ್ಪ್ಯಾಂಡೆಡ್, ವಿಸ್ತರಿಸಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದು ನಮಗಿನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ನೋಡಿ, ಆಶ್ಚರ್ಯಪಡಿ, ಪ್ರಾರಂಭದಲ್ಲೇ ಹೇಳಿದೆ ನಾನು, ಭಾರತೀಯರಾಗಿ ಹುಟ್ಟುವುದಕ್ಕೆ ಸೌಭಾಗ್ಯ ಮಾಡಿರಬೇಕು, ಸೌಭಾಗ್ಯವಂತರಾಗಿರಬೇಕು, ಪುಣ್ಯ ಮಾಡಿರಬೇಕು. ಈ ಪ್ರಜ್ಞೆಯನ್ನು ವಿಸ್ತರಿಸುವುದು ಹೇಗೆ ಅನ್ನೋದನ್ನು ಉಪನಿಷತ್ ಕಾಲದಲ್ಲಿ ಭಾರತೀಯರು ಕಂಡು ಹಿಡಿದು ಬಿಟ್ಟಿದ್ದಾರೆ. ಅದಕ್ಕಾಗಿ ದೊಡ್ಡ ಉಪನಿಷತ್ತನ್ನೇ ಮಾಡಿದ್ದಾರೆ. ಆ ವಿಧವನ್ನೇ ಈಗ ಎಡಿಂಗ್ಟನ್ ಉಪಯೋಗಿಸಬೇಕಿದೆ, ಬೇರೆ ಮಾರ್ಗ ಇಲ್ಲ. ಯಾವುದನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿಜ್ಞಾನಿ, ನೋಬೆಲ್ ವಿಜೇತ ವಿಜ್ಞಾನಿಗಳಿಗೆ ಟ್ರೈನಿಂಗ್ ಕೊಡಬೇಕಾಗಿದೆ ಇನ್ನಷ್ಟು, ಇಲ್ಲ ಅಂದರೆ ಫಿಸಿಕ್ಸ್ ಮುಂದುವರಿಯೋದಿಲ್ಲ ಅಂತ ಹೇಳಿದ್ನೋ, ಆ ಟ್ರೈನಿಂಗನ್ನು ಬುದ್ಧನಿಗಿಂತ ಕೆಲವು ಸಾವಿರ ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಸೈಂಟಿಸ್ಟ್ಗಳಿಗೆ ಜನ. ಇವರ ಬುದ್ಧಿ ಯಾವ ಮಟ್ಟದ್ದು ಈ ಇಂಡಿಯನ್ಸ್ದು ಯೋಚನೆ ಮಾಡಿ. ವಿವೇಕಾನಂದರು ಹೇಳ್ತಾರೆ, ಓ ಭಾರತೀಯರೇ, ನಿಮ್ಮ ಒಳಗಡೆ ಹರಿತಾ ಇರೋ ರಕ್ತ ಎಷ್ಟು ಪವರ್ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲದೆ ಇರೋದೇ ನಿಮ್ಮ 108 ಹಿನ್ನಡೆಗಳಿಗೆ ಕಾರಣ. ನೀವು ನುಗ್ಗಿ ಜಗತ್ತನ್ನು ಗೆಲ್ಲಬೇಕಿತ್ತು. ಇನ್ನು ಮೇಲಾದರೂ ಮಾಡಿ, ಅಪ್ ಇಂಡಿಯಾ ಅಂಡ್ ಕಾಂಕರ್ ದಿ ವರ್ಲ್ಡ್ ಥ್ರೂ ಯುವರ್ ಸ್ಪಿರಿಚುವಾಲಿಟಿ ಅಂಡ್ ಇಂಟೆಲೆಕ್ಚುಯಾಲಿಟಿ. ನಿಮ್ಮ ಬುದ್ಧಿ ಮತ್ತು ಆಧ್ಯಾತ್ಮಿಕತೆಗಳಿಂದ ಇಂಡಿಯಾ ಏಳಿ ಜಗತ್ತನ್ನು ಗೆಲ್ಲಿ. ಜಗತ್ತನ್ನು ಗೆಲ್ಲುವುದು ಹೇಗೆ? ಜಗತ್ತಿನ ಗೌರವಕ್ಕೆ ಪಾತ್ರರಾಗಿ. ಜಗತ್ತು ನಿಮ್ಮನ್ನು ನೋಡಿದರೆ ಸಾಷ್ಟಾಂಗ ಪ್ರಣಾಮ ಹಾಕಬೇಕು. ಯಾವುದಾದ್ರೂ ದೇಶಕ್ಕೆ ಹೋಗಿ ನೀವು ಇಂಡಿಯನ್ ಅಂತ ಗೊತ್ತಾದರೆ ಆ ಸಾಷ್ಟಾಂಗ ಪ್ರಣಾಮ ಹಾಕಬೇಕು ಅವರು. ಅಂಥ ವಾತಾವರಣ ಸೃಷ್ಟಿಸ್ಕೊಳ್ಳಿ. ಯಾಕೆ? ಅಷ್ಟು ನಿಮ್ಮಲ್ಲಿ ಬುದ್ಧಿ ಇದೆ, ವಿದ್ಯೆ ಇದೆ, ಅಷ್ಟು ವಿದ್ಯಾವಂತರು ನೀವು. ನಮ್ಗದೆಲ್ಲ ಏನು ಕಾಣ್ತಿಲ್ವಲ್ಲ ಅಂತ ನೀವೇನಾದರೂ ಅಂದರೆ, ಮಕ್ಕಳೇ, ಅದು ಕಾಣುವಂತೆ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಇಲ್ಲ. ಅದು ನಿಮ್ಮ ಮುಂದೆ ಹೇಳೋ ಮಾತಲ್ಲ, ಟೀಚರ್ಸ್ ಮುಂದೆ ಹೇಳಬೇಕು. ಅದು ಎದ್ದು ಕಾಣುವ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ಗಳನ್ನು ನಮ್ಮ ಎಜುಕೇಷನ್ ಸಿಸ್ಟಮ್ ಕೊಡ್ತಿಲ್ಲ. ಕೊಡಬೇಕು. ಟೀಚರ್ಸ್ ಇದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಏನು ಆ ಸಿಸ್ಟಮ್? ಮೆಡಿಟೇಷನ್, ಬ್ರಹ್ಮಚರ್ಯ ಮತ್ತು ಧ್ಯಾನ, ಧ್ಯಾನ ಮತ್ತು ಬ್ರಹ್ಮಚರ್ಯ. ಬ್ರಹ್ಮಚರ್ಯದಿಂದಲೇ ಪ್ರಜ್ಞೆ ವಿಸ್ತರಿಸೋದು. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಈ ಪ್ರಜ್ಞೆ ವಿಸ್ತರಿಸುತ್ತೆ. ಆದ್ದರಿಂದ ಇಡೀ ಸ್ಟೂಡೆಂಟ್ ಲೈಫನ್ನೇ ಭಾರತೀಯರು ಕರೆದಿದ್ದು ಬ್ರಹ್ಮಚರ್ಯ ಆಶ್ರಮ. ಇನ್ನೇನು ಮಾಡಬೇಡಿ, ನೀವು ಬ್ರಹ್ಮಚರ್ಯ ಪಾಲನೆ ಮಾಡಿ ನೋಡಿ ಹೇಗಿರ್ತೀರಿ ಅಂತ ಕರೆದುಬಿಟ್ರು, ಹೇಳಿಬಿಟ್ರು. ಅದೊಂದರಿಂದಲೇ ಎಷ್ಟೋ ಸಾಧ್ಯವಾಗಿಬಿಡುತ್ತದೆ. ಯಾಕೆ? ಸುಲಭವಾಗಿ ಸತ್ಯಗಳನ್ನು ಗ್ರಹಿಸಿಬಿಡುತ್ತದೆ. ನಿಮ್ಮ ಕಣ್ಣು ಒಂದನ್ನು ನೋಡಿದರೆ ಸಾಕು, ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂತ ಕಂಡು ಹಿಡಿದು ಬಿಡುತ್ತೆ. ಇಂದ್ರಿಯಗಳ ಸಾಮರ್ಥ್ಯ ಜಾಸ್ತಿಯಾಗುತ್ತೆ ಬ್ರಹ್ಮಚರ್ಯದಿಂದ. ಬ್ರಹ್ಮಚರ್ಯವನ್ನು ಕಳೆದುಕೊಂಡ್ರೆ ಇಂದ್ರಿಯಗಳ ಸಾಮರ್ಥ್ಯ ಕುಂಠಿತವಾಗುತ್ತೆ. ಬ್ರಹ್ಮಚರ್ಯವನ್ನು ಪಾಲಿಸಿದರೆ ಇಂದ್ರಿಯಗಳ ಸಾಮರ್ಥ್ಯ ಜಾಸ್ತಿ ಆಗುತ್ತದೆ. ಇದು ಯಾವ ದೇಶಕ್ಕೂ ಗೊತ್ತಿಲ್ಲ. ಆದ್ದರಿಂದ ಅಲ್ಲಿಯ ವಿದ್ಯಾರ್ಥಿಗಳಿಗೆ ನೀವು ಬ್ರಹ್ಮಚರ್ಯ ಪಾಲನೆ ಮಾಡಿ ಅಂತ ಅವ್ರು ಹೇಳೋದೇ ಇಲ್ಲ. ಯಾಕೆಂದರೆ ಅದರ ಪವರ್, ಅದರ ಮಹಿಮೆ ಅವ್ರಿಗೆ ಗೊತ್ತೇ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ, ಶಂಕರಾಚಾರ್ಯರ ಕಾಲದಿಂದ, ಬುದ್ಧನ ಕಾಲದಿಂದ, ಇನ್ನೂ ಕಠೋಪನಿಷತ್ತಿನಲ್ಲಿ ನಚಿಕೇತ ಅಂತ ಬರ್ತಾನೆ, ಅವನ ಕಾಲದಿಂದ, ರಾಮನಿಗಿಂತ ಹಿಂದಿನವನವನು. ಕಚ ಅಂತ ಬರ್ತಾನೆ, ಅವನು ಇನ್ನೂ ಹಿಂದಿನವನು. ಕಚನ ಕಾಲದಿಂದ ಇವರೆಲ್ಲ ಅದ್ಭುತವಾದ ವಿದ್ಯಾರ್ಥಿಗಳು ಇಂಡಿಯಾ ದೇಶದಲ್ಲಿ.
ಆ ಅದ್ಭುತವಾದ ವಿದ್ಯಾರ್ಥಿಗಳ ಲಾಸ್ಟ್ ರೆಪ್ರೆಸೆಂಟೇಟಿವೇ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಐಡಿಯಲ್ ಇಂಡಿಯನ್ ಸ್ಟೂಡೆಂಟ್ ಹೇಗಿರ್ತಿದ್ದ. ವಿವೇಕಾನಂದರಿಗೆ ಇಷ್ಟು ದಪ್ಪದ ಪುಸ್ತಕ ಓದೋದಕ್ಕೆ ಅವ್ರಿಗೆ ಬೇಕಾಗಿದ್ದದ್ದು 10 ಮಿನಿಟ್ಸ್. ಆಮೇಲೆ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾ ಇದ್ದದ್ದು ಅವ್ರ ಬಾಯಿನಲ್ಲಿ ಒಂದು ಜೆರಾಕ್ಸ್ ಕಾಪಿಯನ್ನು, ಅದದೇ ಪದ, ಅದದೇ ಪೇಜ್ ನಂಬರ್, ಅದದೇ ಪದ, ಅದದೇ ವಾಕ್ಯ. ಎನ್ಸೈಕ್ಲೋಪೀಡಿಯಾ ಇಷ್ಟು ದಪ್ಪದ ಪುಸ್ತಕ. ಅಂಥದ್ದು 12 ಪುಸ್ತಕ ಅವ್ರ ಟೇಬಲ್ ಮೇಲೆ ಬಂದಿರುತ್ತೆ, ಇಟ್ಟಿರ್ತಾರೆ. ಒಂದು ತಿಂಗಳ ಹಿಂದೆ ತಂದಿರ್ತಾರೆ ಆ 12 ಪುಸ್ತಕಗಳನ್ನು. ಶಿಷ್ಯ ಬಂದು ಒಂದೊಂದು ಪುಸ್ತಕದ ಮೇಲೆ 4 ಪ್ರಶ್ನೆ ಕೇಳ್ತಾನೆ. ಮೊದಲು ಆ ಪ್ರಶ್ನೆಗೆ ಉತ್ತರ ಯಾವ ಪೇಜ್ ನಂಬರ್ನಲ್ಲಿದೆ ಅಂತ ಹೇಳ್ತಾರೆ. ಆಮೇಲೆ ಆ ಉತ್ತರ ಏನಿದೆ ಅಂತ ಜೆರಾಕ್ಸ್ ಕಾಪಿಯನ್ನು ಬಾಯಿನಲ್ಲಿ ಬಿಡ್ತಾರೆ ಹೊರಗಡೆ. ಇದು ಶಿಷ್ಯನಿಗೆ ಎದೆ ಒಡೆದೋಗೋದೊಂದು ಬಾಕಿ. ಇಂಥ ಮೆಮೊರಿ ಪವರ್ ನಿಮಗೆ ಎಲ್ಲಿಂದ ಬಂತು? ವಿವೇಕಾನಂದರು ಹೇಳ್ತಾರೆ, ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಮತ್ತು ವಿಷಯಗಳನ್ನು ಅರಿಯಬೇಕು ಅನ್ನುವ ತೀವ್ರವಾದ ಹಂಬಲ. ತಿಳ್ಕೊಂಡಿದ್ದೀವಿ. ಮೆಮೊರಿ ಪವರ್ ಇಲ್ಲ ಮತ್ತು ಗುರುಭಕ್ತಿ ಮೂರನೇದು. ಈ 3 ಇದೆಯಾ? ಯಾವ ಸಬ್ಜೆಕ್ಟು ಎಷ್ಟು ದಪ್ಪದ ಪುಸ್ತಕವನ್ನು ಆರಾಮವಾಗಿ ತಿಳ್ಕೊಂಡು ಬಿಡ್ಬೋದು. ಈ 3 ಇಟ್ಕೋಬೇಕು ಅಂತ ನಮ್ಮ ಶಿಕ್ಷಣ ಪದ್ಧತಿ ನಮ್ಮ ಮಕ್ಕಳಿಗೆ ಹೇಳೋದೇ ಇಲ್ಲ. ಟೀಚರ್ಸ್ ಗಮನಿಸಿ, ಶಿಕ್ಷಣ ಪದ್ಧತಿ ಎಷ್ಟು ಇಂಪಾವರಿಶ್ಡ್ ಆಗಿದೆ ಇಂಡಿಯಾದಲ್ಲಿ. ಬಡತನದಿಂದ ಬಳಲ್ತಾ ಇದೆ. ಯಾವ ಶಿಕ್ಷಣ ಪದ್ಧತಿಯನ್ನು ಇಂಡಿಯಾದವರೇ ಕಂಡು ಹಿಡಿದ್ರು ಅದೇ ಶಿಕ್ಷಣ ಪದ್ಧತಿ ಇವತ್ತು ಎಷ್ಟು ಅಜ್ಞಾನದಿಂದ ಕೂಡಿದೆ ನಮ್ಮ ಮನಸ್ಸುಗಳು ಆ ಶಿಕ್ಷಣ ಪದ್ಧತಿ ಬಗ್ಗೆ. ಗುರುಭಕ್ತಿ, ತೀವ್ರವಾದ ಹಂಬಲ, ಬ್ರಹ್ಮಚರ್ಯ, ಈ 3ರಿಂದ ಯಾವ ಮೆಮೊರಿ ಪವರು ಬರುತ್ತೆ ಮನುಷ್ಯನಿಗೆ. ಮತ್ತು ಭಾರತೀಯರಾಗಿ ನಿಮಗಿರ್ತಕ್ಕಂಥ ಇನ್ನೊಂದು ಅಡ್ವಾಂಟೇಜ್ ಏನು? ಯಾವುದೇ ದೇಶದ ವಿದ್ಯಾರ್ಥಿಗಿಂತ ನಿಮ್ಗೊಂದು ಸ್ವಲ್ಪ ಸೌಭಾಗ್ಯ ಜಾಸ್ತಿ, ನಿಮ್ಗೊಂದು ಸ್ವಲ್ಪ ಅದೃಷ್ಟ ಜಾಸ್ತಿ. ಹೇಗೆ ನಿಮಗೆ ಅದೃಷ್ಟ ಜಾಸ್ತಿ? ನಿಮ್ಮ ಜೀನ್ಸ್, ನಿಮ್ಮ ರಕ್ತದಲ್ಲಿ ಜೀನ್ಸ್ ಇದೆಯಲ್ಲ, ಅದಕ್ಕಿರ್ತಕ್ಕಂಥ ಪವರು, ವಿಷಯಗಳನ್ನು ಗ್ರಹಿಸುವ, ಜ್ಞಾನವನ್ನು ಗ್ರಹಿಸುವ ಸಾಮರ್ಥ್ಯ ಪ್ರಪಂಚದ ಇನ್ಯಾವ ದೇಶದ ಮಕ್ಕಳಿಗೂ ಆ ಸಾಮರ್ಥ್ಯ ಇಲ್ಲ. ನಿಮಗಿರೋಷ್ಟು ಸಾಮರ್ಥ್ಯ ಅದು ನಿಮ್ಮ ಜೀನ್ಸಲ್ಲೇ ಇದೆ. ಅಮೆರಿಕನ್ ವಿದ್ಯಾರ್ಥಿಗಳಿಗೆ ನಿಮಗಿರೋಷ್ಟು ಒಳ್ಳೆಯ ಜೀನ್ಸ್ ಇಲ್ಲ. ಇಂಗ್ಲೆಂಡಿನ ವಿದ್ಯಾರ್ಥಿಗಳಿಗೆ ನಿಮಗಿರೋಷ್ಟು ಒಳ್ಳೆಯ ಜೀನ್ಸ್ ಇಲ್ಲ. ಜೀನ್ಸ್ ಇಲ್ಲಿ ಯಾವ ಜೀನ್ಸ್ ಇದು? ಇಂಟೆಲೆಕ್ಚುಯಲ್ ಜೀನ್ಸ್, ಬುದ್ಧಿ ಗ್ರಹಣ ಸಾಮರ್ಥ್ಯ, ಬುದ್ಧಿವಂತಿಕೆಯ ಜೀನ್ಸ್. ಆದ್ದರಿಂದ ನೋಡಿ, ಅಮೆರಿಕದಲ್ಲಿ ನೀವೇನಾದರೂ ಟಿವಿ ನೋಡ್ತಿದ್ರೆ ಅಥವಾ ಬೇರೆ ಏನಾದರೂ ನೋಡ್ತಿದ್ರೆ ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ ಬಗ್ಗೆ ಪ್ರತಿ ವರ್ಷ ಎಕ್ಸಾಮ್ ನಡೆಯುತ್ತೆ, ಅಲ್ಲಿ ಕಾಂಪಿಟೇಷನ್ ನಡೆಯುತ್ತೆ. ಗೊತ್ತಾ ನಿಮಗೆ? ತಿಳ್ಕೊಬೇಕು ಅದೆಲ್ಲ. ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ ಬಗ್ಗೆ ಇಡೀ ಅಮೆರಿಕದಲ್ಲಿ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡ್ತಾರೆ. ಆ ವರ್ಡ್ ಒಂದು ಹೇಳ್ತಾರೆ, ಒಂದು ವರ್ಡ್, ಅದರ ಸ್ಪೆಲ್ಲಿಂಗು ನೀವು ಕೇಳಿರಲ್ಲ. ಆ ವರ್ಡ್ನ ನೀವು ಒಂದು ಏನು ಮಾಡಿದರೂ ಆ ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ಳೋಕೆ ಕಷ್ಟ. ಅಂಥ ವರ್ಡ್ಸ್ನ ಸ್ಪೆಲ್ಲಿಂಗ್ ಕೇಳ್ತಾರೆ. ಇಂಗ್ಲೆಂಡಿನ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗಿಬಿಡ್ತಾರೆ. ಅವ್ರ ಮದರ್ ಟಂಗ್ ಇಂಗ್ಲೀಷೇ, ಆದರೆ ಅವ್ರಿಗೆ ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ. ಇನ್ನೂ ಯಾರ್ಯಾರು ಅಮೆರಿಕದಲ್ಲಿ ಯಾವ ದೇಶದವರಿಲ್ಲ? ಜಪಾನ್, ಚೈನಾ, ಇಂಗ್ಲೆಂಡ್, ಜರ್ಮನಿ, ಸ್ವೀಡನ್, ಫ್ರಾನ್ಸ್, ಇಟಲಿ, ಕೆನಡಾ, ಎಲ್ಲ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಎಲ್ಲ ದೇಶಗಳ ಜನರು ಇದ್ದಾರೆ ಅಮೆರಿಕದಲ್ಲಿ. ಯಾವ ದೇಶದ ಜನರು ಫೇಲ್ ಆಗಿಬಿಡ್ತಾರೆ. ಟಾಪ್ವರೆಗೂ ಹೋಗಿ ಟಾಪರ್ ಆಗಿ ಫಸ್ಟ್ ಪ್ಲೇಸ್ ತಗೊಳ್ಳೋದು ಶುರುವಾದಾಗಿಂದ, ಈ ಕಾಂಪಿಟೇಷನ್ ಶುರುವಾದಾಗಿಂದ ಇವತ್ತಿನವರೆಗೆ ಫಸ್ಟ್ ಪ್ರೈಸ್ ತಗೊಳ್ತಾ ಇರೋದು ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್. ಇಂಗ್ಲೀಷು ನಮ್ಮ ಮದರ್ ಟಂಗ್ ಅಲ್ಲ. ನಮ್ಮ ಮದರ್ ಟಂಗು ಕನ್ನಡ. ಆ ಕನ್ನಡದಲ್ಲೂ ಮಂಗಳೂರು ಕನ್ನಡ ಒಂಥರ, ಬಿಜಾಪುರ ಕನ್ನಡ ಒಂಥರ, ಬೆಂಗಳೂರು ಕನ್ನಡ ಒಂಥರ. ಮದರ್ ಟಂಗ್ ನಮ್ದು ಯಾರ್ದು ಇಂಗ್ಲೀಷ್ ಅಲ್ಲ. ಮದರ್ ಟಂಗ್ ಅಂದ್ರೆ ಏನು? ತಾಯಿ ನಾಲಿಗೆ ಅಲ್ಲ, ಮಾತೃಭಾಷೆ. ವಿಚ್ ಈಸ್ ಯುವರ್ ಮದರ್ ಟಂಗ್? ಮೈ ಮದರ್ ಟಂಗ್ ಈಸ್ ಸೀತಾಬಾಯಿಸ್ ಟಂಗ್ ಅಂದಂತೆ ಒಬ್ಬ. ಅವ್ರ ತಾಯಿ ಹೆಸರು ಸೀತಾಬಾಯಿ. ಮದರ್ ಟಂಗ್ ಅಂದರೆ ನಿಮ್ಮ ತಾಯಿ ಟಂಗ್ ಏನು ಅಂತಲ್ಲ, ಮಾತೃಭಾಷೆ. ಮಾತೃಭಾಷೆ ನಮ್ದು ಯಾರ್ದು ಮದರ್ ಟಂಗ್ ಇಂಗ್ಲೀಷ್ ಇಲ್ಲ.
ಆದರೂ ಫಸ್ಟ್ ಪ್ರೈಸ್ ನನಗೆ ಸ್ಪೆಲ್ಲಿಂಗ್ಸ್. ಯಾಕೆ? ಭಾರತೀಯ ವಿದ್ಯಾರ್ಥಿ, ನಿನ್ನ ರಕ್ತದಲ್ಲಿರುವಷ್ಟು ಜೀನ್ಸು, ಗ್ರೇಟ್ ಸ್ಟೂಡೆಂಟ್ ಆಗುವ ಜೀನ್ಸು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನೀವು ಅದೇ ಭಾರತದಲ್ಲಿ ಹುಟ್ಟಿದವರು. ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಕಷ್ಟ ಆದರೆ, ಇಲ್ಲ ನಿಮಗೆ ಗುರುಭಕ್ತಿ ಇಲ್ಲ, ನೀವು ತಿಳ್ಕೊಳ್ಬೇಕು ಅಂತ ತೀವ್ರ ಹಂಬಲ ಇಲ್ಲ, ಇಲ್ಲ ನಿಮಗೆ ಬ್ರಹ್ಮಚರ್ಯ ಇಲ್ಲ. ಈ ಮೂರು ಇದ್ದರೆ ಮಾತ್ರವೇ ಗ್ರೇಟ್ ಸ್ಟೂಡೆಂಟ್ ಆಗೋದು. ಇಲ್ಲ ಅಂದರೆ ಥರ್ಡ್ ಕ್ಲಾಸ್ ಸ್ಟೂಡೆಂಟು, ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟು, ಆರ್ಡಿನರಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟು, ಪ್ರಯೋಜನ ಇಲ್ಲ. ಯು ಶುಡ್ ಸ್ಟ್ಯಾಂಡ್ ನಂಬರ್ 1 ಟು ಹೋಲ್ ಇಂಡಿಯಾ, ಮಿನಿಮಮ್ ನಂಬರ್ 1 ಟು ಇಂಡಿಯಾ. ನಮ್ಮ ಆಶ್ರಮಕ್ಕೆ ಬರೋ ಎಷ್ಟೋ ಹುಡುಗರು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನಲ್ಲಿ ಫಸ್ಟ್ ಪ್ರೈಸ್ ಆರಾಮವಾಗಿ ತಗೊಳ್ತಿದ್ರು. ಆಲ್ ಇಂಡಿಯಾ ಲೆವೆಲ್ ಸಚಿನ್ ಅಂತ MBBS ಹುಡುಗ ಇದ್ದ. ಅವನು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಒಂದೇ ಒಂದು ಸೀಟ್ ಇತ್ತು, DM, MD ಆದಮೇಲೆ DM ಅಂತಿರುತ್ತೆ. ಇಡೀ ಇಂಡಿಯಾಗೆ ಒಂದು ಸೀಟ್ ಇತ್ತು, ಬಿಜಾಪುರದ ಹುಡುಗ. ಅವನು ಆ ಒಂದು ಸೀಟ್ ತೊಗೊಂಡ್ಬಿಟ್ಟ. ಇಡೀ ಇಂಡಿಯಾಗೆ ಅವನೊಬ್ಬನೇ ಆಲ್ ಇಂಡಿಯಾ ಫಸ್ಟ್ ಪ್ರೈಸ್, ಬಿಜಾಪುರದ ಹುಡುಗ. ಇನ್ನೊಬ್ಬ ಹುಡುಗ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದಾನೆ, ರೋಡ್ಸ್ ಸ್ಕಾಲರ್ಶಿಪ್. ಇಡೀ ಇಂಡಿಯಾಗೆ 4 ಜನರು ಕೊಟ್ಟಿದ್ದಾರೆ ಆ ಸ್ಕಾಲರ್ಶಿಪ್. ಬಿಜಾಪುರ ಜಿಲ್ಲೆ ಅಂತಹ ಮಹಾನ್ ಬುದ್ಧಿವಂತ ಜಿಲ್ಲೆ ಏನಲ್ಲ, ಹಿಂದುಳಿದ ಜಿಲ್ಲೆನೇ. ಆದರೂ ಇಡೀ ಇಂಡಿಯಾಗೆ ಒಂದು 4th ರ್ಯಾಂಕ್ ಅಂತಲೇ ಇಟ್ಕೊ. 4 ರ್ಯಾಂಕಲ್ಲಿ ಒಂದು ಇರಲೇಬೇಕಲ್ಲ. ಇಂಡಿಯಾಗೆ 4th ರ್ಯಾಂಕ್ ಅಂದರೆ ಏನು ಸಣ್ಣದ? ಮತ್ತು ಇನ್ನೊಬ್ಬ ಹುಡುಗ, ಕೂಲಿ ಹುಡುಗ ಒಬ್ಬ ಬರ್ತಾ ಇದ್ದ, ಕೂಲಿ ಗಾರೆ ಕೆಲಸ ಮಾಡೋ ಕೂಲಿ. ಅವನು IPS ಎಕ್ಸಾಮಿನೇಷನ್ನು ಒಂದೇ ಸಲಕ್ಕೆ ಪಾಸ್ ಮಾಡಿಬಿಟ್ಟ. IAS ಎಕ್ಸಾಮ್, ಕೂಲಿ ಹುಡುಗ, ಕನ್ನಡ ಮೀಡಿಯಂ ಹುಡುಗ. ಹೀಗೆ ನಮ್ಮ ಆಶ್ರಮಕ್ಕೆ ಬರೋ ಕೆಲವರು ಹುಡುಗರೆಲ್ಲ ಈ ಆಲ್ ಇಂಡಿಯಾ ಲೆವೆಲ್ನಲ್ಲಿ ರ್ಯಾಂಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಬಡವರು, ಹಿಂದುಳಿದ ವರ್ಗದವರು. ನಿಮಗೆ ಹೋಲಿಸಿದ್ರೆ ನೀವು ಎಷ್ಟು ಅದೃಷ್ಟವಂತರು ಅವ್ರಿಗೆ ಹೋಲಿಸಿದ್ರೆ. ಅವರೆಲ್ಲ ತಗೊಳ್ಳೋದಕ್ಕೆ ಕಾರಣವೇನು? ಅವ್ರಿಗೆಲ್ಲ ಸ್ವಲ್ಪ ಸ್ವಾಮಿ ವಿವೇಕಾನಂದರ ಪುಸ್ತಕ ಓದಿದ್ರು ಅವರೆಲ್ಲ. ನಿಮ್ಮೂರಲ್ಲೂ ರಾಮಕೃಷ್ಣ ಆಶ್ರಮ ಇದೆ, ಅಲ್ಲಿಗೆ ನೀವು ಹೋಗಬೇಕು. ಸಾಧ್ಯವಾದರೆ ಯಾರಾದರೂ ಟೀಚರ್ಸು ಒಂದು ಪೀರಿಯಡ್, ಯಾವುದಾದ್ರೂ ಒಂದು ಪೀರಿಯಡ್ಡು ಒಂದೊಂದು ಕ್ಲಾಸ್ಗೂ ಫಸ್ಟ್ ಹಾಫ್ ಅಕ್ಟೋಬರ್ ರಜಕ್ಕಿಂತ ಮುಂಚೆ ಒಂದು ಪೀರಿಯಡ್ ಆಶ್ರಮದ ವಿಸಿಟ್, ಒಂದೊಂದು ಕ್ಲಾಸ್ ಮಿನಿಮಮ್ ಒಂದು ಪೀರಿಯಡ್ ಒಂದು ವಿಸಿಟ್, ಸೆಕೆಂಡ್ ಹಾಫ್ ಒಂದು ವಿಸಿಟ್. ಯಾಕೆಂದರೆ ಈ ರವಿ ಚನ್ನಣ್ಣವರ್ IPS ಪಾಸ್ ಮಾಡಿದ್ನಲ್ಲ ಹುಡುಗ, ಅವನು ತನ್ನ ಸ್ಪೀಚ್ಗಳಲ್ಲಿ ಹೇಳ್ತಾನೆ, ವಿದ್ಯಾರ್ಥಿಗಳಿಗೆ ಹೇಳ್ತಾನೆ, ವಿದ್ಯಾರ್ಥಿಗಳೇ, ನಿಮ್ಮೂರಿನಲ್ಲಿ ರಾಮಕೃಷ್ಣಾಶ್ರಮ ಇದ್ದರೆ ದಯವಿಟ್ಟು ಅದರ ಸಂಪರ್ಕ ಇಟ್ಕೊಳ್ಳಿ, ಅಲ್ಲಿಯ ಸ್ವಾಮಿಗಳ ಸಂಪರ್ಕ ಇಟ್ಕೊಳ್ಳಿ, ಆಗಾಗ ಆಶ್ರಮಕ್ಕೆ ಹೋಗಿ ಬನ್ನಿ. ನಾನು ನನ್ನ ಜೀವನದಲ್ಲಿ ನನಗೆ ಮೊದಲು ನೌಕರಿ ಸಿಕ್ಕಿದ್ದು SLC ಪಾಸಾದ ಮೇಲೆ, ನನ್ನ ಮಾರ್ಕ್ಸ್ ಮೇಲೆ ST ಶೆಡ್ಯೂಲ್ಡ್ ಟ್ರೈಬ್ ನನಗೆ ನೌಕರಿ ಸಿಕ್ಕಿದ್ದು ಮೊದಲು ಕಂಡಕ್ಟ್ರ್ ಕೆಲಸ, ಬಸ್ ಕಂಡಕ್ಟ್ರ್. ಆಮೇಲೆ ನನಗೆ ನೌಕರಿ ಸಿಕ್ಕಿದ್ದು ಪೋಸ್ಟಲ್ ಅಸಿಸ್ಟೆಂಟ್ ಕೆಲಸ. ಈ ಕೆಲಸದ ಬಗ್ಗೆ ನಿರ್ಭಯಾನಂದ ಸ್ವಾಮಿಗಳ ಹತ್ರ ಹೋಗಿ ಹೇಳಿದೆ. ಅವ್ರು ನನಗೆ ಚೆನ್ನಾಗಿ ಬೈದರು. ಏನು, ನೀನು ವಿವೇಕಾನಂದರ ಶಿಷ್ಯ ಪೋಸ್ಟಲ್ ಅಸಿಸ್ಟೆಂಟ್ ಆಗೋದಲ್ಲ, ಅವನು IAS ಆಫೀಸರ್ ಆಗಬೇಕು, IAS ಮಾಡಬೇಕು ಅವನು ಅಂತ ನನಗೆ ಬೈದರು, ಬುದ್ಧಿ ಹೇಳಿದ್ರು. ನನಗೂ ಹೌದು ಅನ್ನಿಸ್ತು. ಆಮೇಲೆ ಎಕ್ಸಾಮಿನೇಷನ್ ತಗೊಂಡೆ, ಫಸ್ಟ್ ಅಟೆಂಪ್ಟಲ್ಲೇ IPS ಪಾಸ್ ಮಾಡಿಬಿಟ್ಟೆ. ವಿದ್ಯಾರ್ಥಿಗಳೇ, ರಾಮಕೃಷ್ಣ ಆಶ್ರಮ ಸಂಪರ್ಕ ಇಟ್ಕೊಳ್ಳಿ. ಟೈಮೇ ಇಲ್ಲ ಅಂತ ನೀವು ಅನ್ನೋದಾದರೆ ಒಂದು ಕ್ಲಾಸ್ ಬಂಕ್ ಹೊಡೆದು ಆಶ್ರಮಕ್ಕೆ ಹೋಗಿ. ಇದನ್ನೇ ಹೇಳ್ತಾನೆ ಆ ಹುಡುಗ. ಯಾಕೆ? ಯಾವ ಕಾಲೇಜಿನಲ್ಲೂ ಯಾವ ಕ್ಲಾಸ್ ರೂಮ್ನಲ್ಲೂ ಸಿಗದೇ ಇದ್ದಂಥ ಟ್ರೈನಿಂಗ್ ನನಗೆ ಆಶ್ರಮದ ಸ್ವಾಮಿಗಳ ಹತ್ರ ಸಿಕ್ತು ಅಂತ ಅವನೇ ಹೇಳ್ತಾನೆ. ಅವನ ಮಾತುಗಳು, ನನ್ನ ಮಾತುಗಳಲ್ಲ. ಯಾಕೆಂದರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಗೆ ಅಷ್ಟು ಶಕ್ತಿ ಇದೆ. ಟ್ರಕ್ ಡ್ರೈವರ್ ಆಗಿದ್ದವನು, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತಿದ್ದವನು, 50 ಪೈಸೆಯ ವಿವೇಕಾನಂದರ ಪುಸ್ತಕ ಓದಿ ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ, ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಎಲ್ಲ DC ಆರ್ಡರ್ ಮಾಡ್ತಾನೆ, ನೀವೆಲ್ಲ ಹೋಗಿ ಈ ಮಹಾತ್ಮನ ಹತ್ರ ಟ್ರೈನಿಂಗ್ ತಗೊಂಡು ಬನ್ನಿ. ಆ ಮಹಾತ್ಮ ಟ್ರಕ್ ಡ್ರೈವರ್ ಆಗಿದ್ದವನು ಮೊದಲು, ಆದರೆ ವಿವೇಕಾನಂದರ 50 ಪೈಸೆ ಪುಸ್ತಕ ಓದಿ ಅವ್ರು ಹೇಳಿದಂತೆ ಜೀವನ ನಡೆಸೋಕ್ಕೆ ಪ್ರಾರಂಭ ಮಾಡಿದ. DC ಬಂದು ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ರು. ಈ ಟ್ರೈನಿಂಗ್, ಈ ಪರಿವರ್ತನೆ ಆತನಿಗೆ ಬಂದಿದ್ದು ವಿವೇಕಾನಂದರ 50 ಪೈಸೆ ಪುಸ್ತಕದಲ್ಲಿ.
ಸೊ ಟೀಚರ್ಸ್ಗೂ ಕೂಡ ಇದೊಂದು ಕಿವಿ ಮಾತು. ಪ್ಲೀಸ್ ಸಿ ದಟ್ ಯುವರ್ ಸ್ಟೂಡೆಂಟ್ಸ್ ಆರ್ ಗ್ರೋಯಿಂಗ್ ಅಚೀವ್ಮೆಂಟ್ ಹಂಗ್ರಿ. ಮಕ್ಕಳೇ, ಪ್ರಪಂಚದಲ್ಲಿ ಯಾವ ವಿದ್ಯಾರ್ಥಿಗೂ ಇಲ್ಲದೆ ಇರತಕ್ಕಂಥ ಅನುಕೂಲತೆಯನ್ನು, ಆಶೀರ್ವಾದವನ್ನು ದೇವರು ನಿಮಗೆ ಮಾಡಿದ್ದಾನೆ. ಯಾಕೆಂದರೆ ನಿಮ್ಮ ಬ್ರೈನ್ ಪವರ್ ಮುಂದೆ ಈ ಪ್ರಪಂಚದ ಯಾವ ಸ್ಟೂಡೆಂಟ್ನ ಬ್ರೈನ್ ಪವರು ಏನೂ ಅಲ್ಲ. ಆದರೆ ಕರೆಕ್ಟ್ ಮೆಥಾಡಿಕಲ್ ಆಗಿ ಕ್ಲಾಸ್ ರೂಮ್ನಲ್ಲಿ ಮೇಷ್ಟ್ರು ಪಾಠ ಮಾಡಿದ್ದನ್ನು ಕೇಳಿಸ್ಕೋಬೇಕು. ಅದಕ್ಕಿಂತ ಮುಂಚೆನೇ ಪಾಠವನ್ನು 1-2 ರೌಂಡ್ ಓದಿರಬೇಕು. ಒಂದು 2 ಸ್ಟೂಡೆಂಟ್ಸು ಒಟ್ಟಿಗೆ ಓದಬೇಕು ಯಾವಾಗಲೂ. 3 ಜನ ಇದ್ದರೂ ಪರವಾಗಿಲ್ಲ, ಆದರೆ 3 ಜನ ಸೇರಿದ್ರೆ ಸ್ವಲ್ಪ ಹರಟೆ ಹೊಡೆದು ಬಿಡ್ತಾರೆ. 2 ಈಸ್ ಕಂಪನಿ ಆ್ಯಂಡ್ 3 ಈಸ್ ಕ್ರೋಡ್. ಇಬ್ಬರೇ ಸಾಕು, 3 ಇದ್ದರೂ ನಡೆಯುತ್ತೆ. ಯಾವುದೇ ಪಾಠವನ್ನು ಮೊದಲೇ ಓದ್ಕೋಬೇಕು. ಓದ್ಕೊಂಡ ತಕ್ಷಣ ನಮಗೆ ಎಷ್ಟೋ ಅರ್ಥವಾಗುತ್ತೆ. ಯಾಕಂದರೆ ದೇವರು ನಮಗೂ ಬ್ರೈನ್ ಕೊಟ್ಟಿದ್ದಾನೆ. ಎಷ್ಟೋ ಅರ್ಥವಾಗಿಬಿಡುತ್ತೆ. ಒಂದು 50-60% ಅರ್ಥ ಆಗುತ್ತೆ. ಯಾವ ಪಾಯಿಂಟ್ಸ್ ಅರ್ಥ ಆಗಲಿಲ್ಲ ಅಂತ ನೋಟ್ ಮಾಡ್ಕೋಬೇಕು ಓದುವಾಗ. ಈ ಪಾಠದಲ್ಲಿ ಎಲ್ಲ ಅರ್ಥವಾಗಿದೆ ನನಗೆ, ಈ ಪಾಯಿಂಟ್ ಅರ್ಥವಾಗಲಿಲ್ಲ, ಈ ಪಾಯಿಂಟ್ ಅರ್ಥವಾಗಲಿಲ್ಲ, 3-4 ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ನನಗೆ ಅರ್ಥವಾಗಲಿಲ್ಲ, ಮೇಷ್ಟ್ರು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ ಅಂತ ಆ ಪಾಯಿಂಟ್ ಬಂದಾಗ ಮೈಯೆಲ್ಲ ಕಿವಿ ಮಾಡಿಕೊಂಡು ಮೇಷ್ಟ್ರು ಏನು ಹೇಳ್ತಾರೆ ಅಂತ ಪೂರ್ತಿ ಗಮನ ಕೊಟ್ಟು ಕೇಳಬೇಕು. ಓ ಈಗ ಅರ್ಥವಾಯಿತು ಈ ಪಾಯಿಂಟ್. ಮೇಷ್ಟ್ರು ಹೇಳಿದಾಗಲೂ ಅರ್ಥವಾಗಲಿಲ್ಲ ಅಂದರೆ ಮೇಷ್ಟ್ರಿಗೆ ಕೇಳಬೇಕು, ಸರ್ ದಯವಿಟ್ಟು ಮತ್ತೊಮ್ಮೆ ಹೇಳಿ, ನನಗೆ ಅರ್ಥವಾಗಿಲ್ಲ ಇದು. ಅವಾಗ ಮೇಷ್ಟ್ರು ಇನ್ನೊಂದು ಸಲ ಹೇಳ್ತಾರೆ. ಅರ್ಥವಾಗೋವರೆಗೂ ಕೇಳಬಹುದು ಮೇಷ್ಟ್ರಿಗೆ, ಮತ್ತು ತಲೆನೋವು ಮಾಡಬಾರ್ದು ಅವ್ರಿಗೆ. ಒಂದು 100 ಸಲ ಕೇಳಿಬಿಟ್ಟು ತಲೆನೋವು ಮಾಡಬಾರ್ದು. 1 ಸಲ 2 ಸಲ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ಳೋ ಹಾಗಿರಬೇಕು. ನಿಮ್ಮ ಶ್ರದ್ಧೆ ನೋಡಿ ಅವರು ಏನು ಬೇಜಾರು ಮಾಡ್ಕೊಳ್ಳದೆ ಹೇಳ್ತಾರೆ. 2ನೇ ಪಾಯಿಂಟ್ ಅದು ಅರ್ಥ ಮಾಡಿಕೊಂಡ್ರಿ. ಈ 4 ಪಾಯಿಂಟ್ ಅರ್ಥವಾಯಿತು, ಈ ಪಾಠ ನನಗೆ ಅರ್ಥವಾಯಿತು. ಮೊದಲೇ ಓದಿರಬೇಕು, ಪೂರ್ತಿ ಅರ್ಥ ಮಾಡ್ಕೋಬೇಕು, ಮತ್ತು ಅದನ್ನು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ತಾ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸಾಯಂಕಾಲ 1-1.5 ಗಂಟೆ ಬಿಟ್ಟರೆ ಬೇರೆ ಯಾವ ಟೈಮ್ನಲ್ಲೂ ನೀವು ಮನೋರಂಜನೆಗೆ ನೀವು ಹೋಗಬಾರ್ದು. ಆ ಫೇಸ್ಬುಕ್ ನೋಡಿದೆ, ಈ ವಾಟ್ಸಪ್ ನೋಡಿದೆ, ಈ ಇನ್ನೇನೋ ನೋಡಿದೆ. ಮನೆಯಲ್ಲಿ ಮಕ್ಕಳಿಗೆ ಕೊಡಬಾರ್ದು ಇದೆಲ್ಲ ದೊಡ್ಡವರು, ಆದರೆ ಸ್ವಲ್ಪ ನೀವೆಲ್ಲ ಗಲಾಟೆ ಮಾಡಿಬಿಡ್ತೀರಿ ಕೊಡಲಿಲ್ಲ ಅಂತ. ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಹೇಗಿದ್ದಾರೋ, ಬಹುಶಃ ನಿಮ್ಮ ಇಲ್ಲೇನೋ ಕೊಡಲ್ಲ, ಕಾಲೇಜಿನಲ್ಲಿ ಕೊಡಲ್ಲ, ಎಲ್ಲ ಫೇಸ್ಬುಕ್ ಇದು ಮೊಬೈಲ್ ಇಟ್ಕೊಂಡಿದ್ದೀರಾ? ಎಲ್ಲಿ ಕ್ಲಾಸ್ನಲ್ಲಿ ಆಫ್ ಮಾಡ್ತೀರಿ? ಮನೆಗೆ ಹೋದರೆ ಮನೆಯಲ್ಲಿ ಹಾಸ್ಟೆಲ್ ಎಲ್ಲ ಹಾಸ್ಟೆಲ್ನಲ್ಲಿ ಇಲ್ಲದೆ ಇರೋರು ಮನೆಯಲ್ಲಿ ಕೂಡ, ಮನೆಯಲ್ಲಿ ಅಲೋ ಇಲ್ವಾ? ಕಾಲೇಜಲ್ಲಿಲ್ಲ, ಗೊತ್ತು, ಕಾಲೇಜು ಅದ್ಭುತವಾದ ಕಾಲೇಜ್ ಅದು, ನೋಡ್ರಿ ಗೊತ್ತಾಗುತ್ತೆ. ಮನೆಯಲ್ಲೇ ಹೋದರೆ ಸುಳ್ಳು ಹೇಳ್ಬಾರ್ದು. ಒಂದು ವೇಳೆ ಇದ್ದರೆ ಮೊಬೈಲೇ ಕೆಟ್ಟದ್ದು ಅಂತ ನಾನೇನು ಹೇಳಲ್ಲ, ಫೇಸ್ಬುಕ್ಕೇ ಕೆಟ್ಟದ್ದು, ಯೂಟ್ಯೂಬ್ ಕೆಟ್ಟದ್ದು ನಾನೇನು ಹೇಳಲ್ಲ. ಅದರಲ್ಲಿ ಒಳ್ಳೆಯ ಪಾಯಿಂಟ್ಸ್ ಇರುತ್ತೆ. ಒಳ್ಳೆ ತಗೊಂಡು ಕೆಟ್ಟದ್ದನ್ನು ಬಿಡುವ ಆ ವಿವೇಕ ನಮಗೆ ಬೇಕು. ವಿವೇಕ ಇಲ್ಲ ಅಂದರೆ ಅದನ್ನು ನೋಡದೇ ಇರೋದೇ ಒಳ್ಳೆಯದು. ಈ ವಯಸ್ಸಿನಲ್ಲಿ ವಿವೇಕ ಇರಲ್ಲ, ಬಹಳ ಹುಡುಗರಿಗೆ ಇರಲ್ಲ. ನಿಮಗೊಂದು ವೇಳೆ ಇದ್ದರೆ ಅದು ದೇವರ ಕೃಪೆ. ನನ್ನ ಮಾತಿನ ತಾತ್ಪರ್ಯ, ಯೂಟ್ಯೂಬ್ ಕೇಳಿ, ಈಗೇನು ನೀವು ಕೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದು ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜ್. ಸ್ಫುಟವಾಗಿ, ಶುದ್ಧವಾಗಿ ಭಾಷೆಯಲ್ಲಿ ಮಾತನಾಡುವ, ಭಾಷೆಯ ಮೇಲಿನ ಮ್ಯಾಸ್ಟರಿ, ನಿಯಂತ್ರಣ, ಪಾಂಡಿತ್ಯ. ಇಂಗ್ಲೀಷ್, ಕನ್ನಡ, ಹಿಂದಿ ಭಾಷೆಗಳಲ್ಲಿ ಅರ್ಥವಾಗುತ್ತೆ ಅಷ್ಟೇ ಅಲ್ಲ, ನಿರರ್ಗಳವಾಗಿ, ಚೆನ್ನಾಗಿ, ಪ್ರಬುದ್ಧವಾಗಿ ಮಾತಾಡ್ತಾನೆ. ಇನ್ನು ಪಕ್ಕಾ ಮ್ಯಾಥಮೆಟಿಕ್ಸ್ ಹೇಗೆ ಹೋಗುತ್ತೆ, ಸೈನ್ಸ್ ಹೇಗೆ ಹೋಗುತ್ತೆ, ಕಾನ್ಸೆಪ್ಟ್ಸ್ ಎಲ್ಲ ಹೇಗೆ ಬರುತ್ತದೆ, ಒಂದಕ್ಕೊಂದಕ್ಕೆ ಹೇಗೆ ಲಿಂಕ್ ಬರುತ್ತದೆ, ಈಕ್ವಲೆಂಟ್ ವೆಯ್ಟ್, ದಿ ರಿಲೇಷನ್ ಬಿಟ್ವೀನ್ ಈಕ್ವಲೆಂಟ್ ವೆಯ್ಟ್ ಆ್ಯಂಡ್ ಮಾಲಿಕ್ಯುಲರ್ ವೆಯ್ಟ್ 28 ಬರುತ್ತಲ್ಲ, ಲಾ ಆಫ್ ಮಾಸ್ ಆ್ಯಕ್ಷನ್ ಇತ್ಯಾದಿಗಳೆಲ್ಲ ಬರುತ್ತಲ್ಲ, ಬ್ಯೂಟಿಫುಲ್ ಆಗುತ್ತೆ. ಕಾನ್ಸೆಪ್ಟ್ಸಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಮೆಮೊರೈಸ್ ಮಾಡ್ಕೊಳ್ತಾ ಇದ್ರೆ ಎಂಜಾಯ್ ಮಾಡ್ಬೋದು. ಇದೆಷ್ಟು ಚೆನ್ನಾಗಿದೆ, ನನಗಿದು ಬಂತಿದು. ಮ್ಯಾಥಮೆಟಿಕ್ಸ್ ಇನ್ನಷ್ಟು ಖುಷಿ ಕೊಡುತ್ತೆ, ಫಿಸಿಕ್ಸು ಅಷ್ಟೇ ಖುಷಿ ಕೊಡುತ್ತೆ. ಒಂದೊಂದು ಸಬ್ಜೆಕ್ಟು ಎಂಜಾಯ್ ಮಾಡ್ಬೋದು. ಹಾಗೆಯೇ ಇಂಗ್ಲೀಷ್ ಬ್ಯೂಟಿಫುಲ್ಲಾಗಿ ಮಾತಾಡಿದ್ರಿ, ಡಿಬೇಟ್ ಮಾಡಿದ್ರಿ, ಎಲೋಕ್ಯೂಷನ್ ಸ್ಪೀಚ್ ಬಂತು, ಕಾಂಪಿಟಿಷನ್, ಎಕ್ಸ್ಟೆಂಪೋರ್ ಕಾಂಪಿಟಿಷನ್, ಇಂಪ್ರಾಂಪ್ಟು ಸ್ಪೀಚ್. ಒಂದೊಂದು ಕಾಂಪಿಟಿಷನಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ, ಒಂದೊಂದು ಎಕ್ಸಾಮ್ನಲ್ಲೂ ಹೈ ಮಾರ್ಕ್ಸ್ ತಗೊಳ್ತಾ ಇದ್ದರೆ ಮನಸ್ಸಿಗೆ ಇಷ್ಟು ಖುಷಿಯಾಗುತ್ತಲ್ಲ, ಯಾವ ಎಂಟರ್ಟೈನ್ಮೆಂಟು ಬೇಡ ಅನಿಸುತ್ತೆ. ಸಬ್ಜೆಕ್ಟೇ ಚೆನ್ನಾಗಿ ಓದೋಣ,
ಒಳ್ಳೆ ಮಾರ್ಕ್ಸ್ ತಗೊಳ್ಳೋಣ, ಟೀಚರ್ಸ್ ಕೈಯಲ್ಲಿ ಸೈ ಅನಿಸ್ಕೊಳ್ಳೋಣ, ಅದಕ್ಕಿಂತ ಲೈಫ್ ಎಂಜಾಯ್ ಮಾಡೋದು ಬೇರೆ ಏನಿದೆ? ಹೀಗೆ ಯೋಚನೆ ಮಾಡಬೇಕು ವಿದ್ಯಾರ್ಥಿ. ಇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯದ ಒಂದು ಮುಖ ಇದು ಕೂಡ. ಅನವಶ್ಯಕವಾದದರ ಕಡೆಗೆ ನನಗೆ ಆಸಕ್ತಿ ಇಲ್ಲ, ಇದು ನನಗೆ ಅವಶ್ಯಕವಿಲ್ಲ, ಇದು ನನಗೆ ಆಸಕ್ತಿ ಇಲ್ಲ. ಯಾವುದರ ಕಡೆಗೆ ನಿಮ್ಗೆ ಆಸಕ್ತಿ ಇರಬೇಕು? ಆಟ ಪಾಠ. ಆಟದಲ್ಲಿ ಚೆನ್ನಾಗಿ ಆಸಕ್ತಿ, ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಬ್ಯಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಶಟಲ್, ಸ್ವಿಮ್ಮಿಂಗ್, ಮೌಂಟನಿಯರಿಂಗ್, ಟ್ರ್ಯಾಕಿಂಗ್, ಸ್ಕೀಯಿಂಗ್, ಸ್ಕೇಟಿಂಗ್, ಎಷ್ಟಿದೆ. ರೈಫಲ್ ಶೂಟಿಂಗ್, ನಿಮ್ಮಲ್ಲಿ ಹಾರ್ಸ್ ರೈಡಿಂಗು ಇರಬಹುದು, ಇರಲಿಕ್ಕಿಲ್ಲ, ಇದ್ದರೆ ಅದು ಕೂಡ ಹಾರ್ಸ್ ರೈಡಿಂಗ್ ಕೆಲವು ಸ್ಕೂಲ್ಗಳಲ್ಲಿ ಇರುತ್ತೆ. ಎಲ್ಲ ಒಂದೊಂದರಲ್ಲೂ ಜೊತೆಗೆ ಮ್ಯೂಸಿಕ್, ಸಿಂಗಿಂಗ್. ಎಷ್ಟು ಚೆನ್ನಾಗಿ ಹಾಡಿದರೆ ರಾಮ 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 ರಾಮ, ಎಷ್ಟು ಚೆನ್ನಾಗಿತ್ತು, ಏನು ಬ್ಯೂಟಿಫುಲ್ ಆಗಿತ್ತು, ಎಷ್ಟು ಚೆನ್ನಾಗಿತ್ತು. ಮ್ಯೂಸಿಕ್ನಲ್ಲಿ ಎಂಥ ಆನಂದ ಇದೆ. ಇಷ್ಟೆಲ್ಲ ಆನಂದಗಳನ್ನು ಪಡೆದುಕೊಳ್ಳುವ ಮಾರ್ಗ ಇದ್ದಾಗ ಆಕ್ಷೇಪಣೀಯವಾದ ಮಾರ್ಗಕ್ಕೆ ಯಾಕೆ ಹೋಗಬೇಕು? ಯಾವ ಮಾರ್ಗ ಸರಿಯಿಲ್ಲ ಅಂತ ಹೆಸರು ತಗೊಂಡಿದೆಯೋ, ಯಾವ ಮಾರ್ಗ ಛಿ ಅನ್ನುವ ರೀತಿಯಲ್ಲಿ ಇದೆಯೋ ಅದರ ಕಡೆಗೆ ನಮ್ಮ ಗಮನ ಯಾಕೆ ಹೋಗಬೇಕು? ಏನು ಅವಶ್ಯಕತೆ ಇದೆ? ಅನವಶ್ಯಕವಾದರ ಕಡೆಗೆ ಗಮನ ಕೊಡದೆ ಅವಶ್ಯಕವಾದುದರ ಕಡೆಗೆ ಪೂರ್ತಿ ಗಮನವನ್ನು ಕೊಡುವುದು ಮನಸ್ಸಿಗೆ ನಾವು ಕೊಡಬೇಕಾದ ಡಿಸಿಪ್ಲಿನ್. ನಮ್ಮ ಮನಸ್ಸಿನಲ್ಲಿ ಅನವಶ್ಯಕವಾದದರ ಕಡೆಗೆ ಆಸೆನೇ ಬರಬಾರ್ದು. ಆಸೆ ಬರೋದು, ಆಮೇಲೆ ನಾವು ನಿಯಂತ್ರಣ ಮಾಡೋಕ್ಕೆ ಹೋಗೋದು, ಅದು ನನಗೆ ಗೊತ್ತಿದೆ ಕೆಟ್ಟದ್ದು ಅಂತ, ಆದರೂ ಮನಸ್ಸು ಹರಿತಾ ಇದೆ, ಏನು ಮಾಡು ಸ್ವಾಮೀಜಿ ಅಂತ ಫೋನ್ ಮಾಡೋದು ತಪ್ಪೇನಿಲ್ಲ, ಇಲ್ಲ. ಬಟ್ ನಾವು ಹೀಗಿರಬೇಕಲ್ಲ, ನನಗೆ ಆ ಕಡೆ ಆಸೆನೇ ಇಲ್ಲ. ಆ ರೀತಿ ನಿಮ್ಮ ಮೈಂಡ್ಗೆ ನೀವು ಬುದ್ಧಿ ಹೇಳಬೇಕು. ಮನಸ್ಸೇ, ಹೀಗೇನಾದರೂ ನೀನು ಹೋದರೆ ನರಕದಲ್ಲಿ ಬಿದ್ದು ಸಾಯ್ತೀಯ, ಮುಂದೆ ಇಡೀ ಜೀವಮಾನ ಆಳ್ತೀಯ. ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಮೇಲೆ ಹೋಗಿಬಿಟ್ಟಿರ್ತಾರೆ, ನಾನು ಕ್ಲಾಸ್ನಲ್ಲಿ ಇವನಿಗೆ ಈಕ್ವಲ್ ಆಗಿದ್ದೆ, ಇವನಿಂತಲೂ ಚೆನ್ನಾಗಿ ಓದ್ತಿದ್ದೆ, ಆಮೇಲೆ ನಾನು ಕೆಟ್ಟ ದಾರಿಗೆ ಹೋದೆ, ಹೀಗೆ ಬಂದ್ಬಿಟ್ಟೆ ಅಂತ ಆಮೇಲೆ ಕಣ್ಣಲ್ಲಿ ನೀರು ಹಾಕ್ತೀಯ, ಅಳ್ತೀಯ. ಆವಾಗ ಹತ್ರ ಏನು ಪ್ರಯೋಜನವಾಗಲ್ಲ. ಮನಸ್ಸೇ, ಈಗಲೇ ಎಚ್ಚರಿಕೆಯಿಂದ ಇರು, ನ್ಯಾಯವಾದ ಮಾರ್ಗದಲ್ಲಿ ಹೋಗು, ಇಲ್ಲ ಅಂದರೆ ಯಾರೂ ನೀನು ನನಗೇನೂ ಮಾಡೋಕ್ಕಾಗಲ್ಲ, ನಿನ್ನ ಜೀವನ ನರಕವಾಗುತ್ತದೆ ಅಂತ ನಿನಗೆ ನೀನೇ ಮಾತಾಡ್ಕೋಬೇಕು. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಯಾರ ಜೊತೆನೂ ಮಾತಾಡದೆ ಒಬ್ಬನೇ ಹೋಗಿ ಕೂತ್ಬಿಡ್ತಾನೆ. ಈಗಿಲ್ಲ ಬ್ಯಾಟಿಂಗ್ ಅವನು, ಹೇಳ್ತಿದ್ದ ಅವನು, ನಾನು ಬ್ಯಾಟ್ ಮಾಡೋಕ್ಕೆ ಮುಂಚೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಾರ ಜೊತೆನೂ ಮಾತಾಡದೆ ಒಬ್ಬನೇ ಹೋಗಿ ಕೂತ್ಕೊಳ್ತೀನಿ, ನನಗೆ ನಾನೇ ಮಾತಾಡ್ತೀನಿ. ಸಚಿನ್, ಏನು ಸಮಾಚಾರ, ಇವತ್ತು ನೀನು ಸೆಂಚುರಿ ಹೊಡಿಬೇಕು. ಅವನಿಗೆ ಹೇಳ್ಕೊಳ್ಳೋದು. ಯಾವ ಬೌಲರ್ ಇದ್ದರೆ ಏನು, ನಿನ್ನ ಕೈನಲ್ಲಿ ಬ್ಯಾಟ್ ಇರೋದು ಏನಕ್ಕೆ? ಔಟ್ ಆಗೋದಕ್ಕೆ. 4 ಹೊಡಿ, 6 ಹೊಡಿ, ಔಟ್ ಅಂತೂ ಆಗಬೇಡ, ಸೆಂಚುರಿ ಹೊಡಿಯೋವ್ರಿಗೆ ಔಟ್ ಆಗಬೇಡ. ಏನು ನೀನು, ಯು ಆರ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಸಚಿನ್, ಟೀಚ್ ದಿ ಬೌಲರ್ ಎ ಲೆಸನ್, ಟೀಚ್ ಹಿಮ್ ಎ ಲೆಸನ್. He should never dare bowl you anymore. Hit him to boundary always. Hit him out of the stadium. ಹೀಗೆ ಸಚಿನ್ ಅವನೇ ಮಾತಾಡ್ಕೊಳ್ತಾನೆ. ಆಮೇಲೆ ಹೋಗಿ ಬ್ಯಾಟ್ ಹಿಡ್ಕೊಳ್ತಾನೆ. ಆಮೇಲೆ ಸಚಿನ್ ಹೇಗಾಡ್ತಾನೆ ಗೊತ್ತಲ್ಲ, ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ಈಗಿನ ಕೊಹ್ಲಿ ನೋಡ್ರಿ ಗೊತ್ತಾ, ಕೊಹ್ಲಿ ಸಚಿನ್ ತಮ್ಮ ಇದ್ದಂಗೆ, ಇವನಿಗಿಂತಲೂ ಜೋರಾಗಿದ್ದ ಅವನು. ಅವನೇ ಮಾತಾಡ್ಕೊಳ್ಳೋದು. ಇದು ಒಂದು ಆರ್ಟ್. ಸೈಕಾಲಜಿನಲ್ಲಿ ಇದಕ್ಕೆ ಕರೀತಾರೆ ಆಟೋ ಸಜೆಷನ್. ನಮಗೆ ನಾವೇ ಮಾತಾಡ್ಕೊಳ್ಬೇಕು. ಎಕ್ಸಾಮಿನೇಷನ್ ಟೈಮು, ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಿನ್ನ ಹೆಸರು ಏನೋ ಒಂದಿರುತ್ತೆ, ಲಕ್ಷ್ಮಣ್ ಅಂತ ಹೆಸರು, ಲಕ್ಷ್ಮಿ ಅಂತ ಹುಡುಗಿ, ಲಕ್ಷ್ಮಣ್ ನೀನು ಇವತ್ತು ಹೀಗೆ ಮಾಡಬೇಕು, 1 ನಿಮಿಷ ವೇಸ್ಟ್ ಮಾಡೋ ಹಾಗಿಲ್ಲ. ಹೇಗೆ ಮಾಡ್ತೀನಿ ನೋಡು, ಇನ್ನೂ ಅಷ್ಟು ಲೆಸನ್ಸ್ ಬಾಕಿ ಇದೆ, ಕಂಪ್ಲೀಟ್ ಮಾಡಬೇಕು ಇವತ್ತು ನೀನು, ನೋ ಮ್ಯಾಟರ್ ವಾಟ್. ಲಕ್ಷ್ಮಿ, ಇವತ್ತು ನೀನು ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಲಕ್ಷ್ಮಿಗೆ ಲಕ್ಷ್ಮಿನೇ ಹೇಳ್ಕೊಳ್ತಾಳೆ, ಲಕ್ಷ್ಮಣ್ಗೆ ಲಕ್ಷ್ಮಣನೇ ಹೇಳ್ಕೊಳ್ತಾನೆ. ಎಸ್, ಯು ಶುಡ್ ಡೂ ಇಟ್. ಎವ್ರಿ ಗ್ರೇಟ್ ಮ್ಯಾನ್ ಹ್ಯಾಸ್ ಲೆಡ್ ಹಿಸ್ ಲೈಫ್ ಇನ್ ಎ ವೆರಿ ವೆರಿ ಸ್ಪೆಷಲ್, ಕ್ಯೂರಿಯಸ್ ಆ್ಯಂಡ್ ಇನ್ ಇಂಟ್ರೆಸ್ಟಿಂಗ್ ವೇ ವಿಚ್ ಈಸ್ ವರ್ತ್ ಎ ಗ್ರೇಟ್ ಸ್ಟಡಿ. ಪ್ರತಿ ಗ್ರೇಟ್ ಮ್ಯಾನ್ ತನ್ನದೇ ರೀತಿಯಲ್ಲಿ ಬದುಕೊಂಡು ಹೊರಟಿದ್ದಾನೆ. ಅದರಿಂದ ನಾವು ಪಾಠಗಳು ಕಲಿಯೋದು ಭಾಳ ಇದೆ. ಸುಭಾಷ್ ಚಂದ್ರ ಬೋಸ್ ICS ಅಲ್ಲಿ 4th ರ್ಯಾಂಕ್ ತೊಗೊಂಡು ಬಿಸಾಕಿದ್ರು. ಅದನ್ನು ಸರ್ಟಿಫಿಕೇಟ್ನ ಕಸದ ಬುಟ್ಟಿಗೆ ಬಿಸಾಕಿ. ಯಾಕೆ? 100 ಜನರ ನಡೆದಂತೆ ನಾನು ನಡೆಯಲ್ಲ, ನಾನು ನನ್ನದೇ ಮಾರ್ಗದಲ್ಲಿ ನಡೆಯೋನು. ಐ ಡೋಂಟ್ ವಾಂಟ್ ಟು ಮೂವ್ ಅಲಾಂಗ್ ಎ ಬೀಟನ್ ಟ್ರ್ಯಾಕ್ ಟು ಮೂವ್ ಅಲಾಂಗ್. ನನ್ನದೇ ಮಾರ್ಗ ನನಗಿದೆ.
ನನ್ನದೇ ಭವಿಷ್ಯ ನನಗಿದೆ, ICS ನನ್ನ ಕೈಲಿ ತಾಕತ್ತಿದೆ ಅಂತ ತೋರಿಸೋದಕ್ಕೆ ಪಾಸ್ ಮಾಡಿದೆ. 4th ರ್ಯಾಂಕ್ ಇವತ್ತಿನ IAS, 22 ವರ್ಷದ ಹುಡುಗ. ಪ್ರತಿ ಗ್ರೇಟ್ ಮ್ಯಾನ್, ವಿವೇಕಾನಂದರು ತಮ್ಮದೇ ರೀತಿಯಲ್ಲಿ ಹೋಗಿದ್ದಾರೆ. ಪ್ರತಿ ಗ್ರೇಟ್ ಮ್ಯಾನ್, ಸಚಿನ್ ಆಗಲಿ, ವಿವೇಕಾನಂದರಾಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ತಮ್ಮದೇ ರೀತಿಯಲ್ಲಿ ಹೋಗ್ತಾರೆ. ಯಾವ ರೀತಿಯಲ್ಲಿ ಆದರೂ ಹೋಗಲಿ, ಅವ್ರಿಗಿರೋ ಗುರಿ ಒಂದೇ, ಐ ಮಸ್ಟ್ ಬಿಕಮ್ ಗ್ರೇಟ್. ನಾನು ಆರ್ಡಿನರಿ ಫೆಲೋ ಅಲ್ಲ, ನಾನು ಗ್ರೇಟ್ ಆಗಬೇಕು, ನನ್ನ ಒಳಗಡೆ ಆ ಸಾಮರ್ಥ್ಯ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ಒಳಗಡೆ ಇರೋ ಸಾಮರ್ಥ್ಯದ ಒಂದು ತುಣುಕು ನೀನು ಯೂಸ್ ಮಾಡಿಕೊಂಡ್ರೆ ಏನಾಗ್ತೀಯ ಗೊತ್ತೇನೋ? ಎಷ್ಟು ಸಾಮರ್ಥ್ಯ ಇದೆ ಗೊತ್ತೇನೋ ನಿನ್ನ ಒಳಗಡೆ, ವರ್ಣನೆ ಮಾಡೋಕ್ಕಾಗಲ್ಲ. ಉಪನಿಷತ್ತುಗಳು ಪೂರ್ತಿ ಇದನ್ನೇ ಹೇಳೋದು, ಮನುಷ್ಯನ ಸಾಮರ್ಥ್ಯವನ್ನು ವರ್ಣನೆ ಮಾಡೋಕ್ಕಾಗಲ್ಲ. ವರ್ಣನೆ ಮಾಡೋದಿರಲಿ, ಕಲ್ಪನೆ ಮಾಡ್ಕೊಡೋಕ್ಕಾಗಲ್ಲ. ಪಾಪ ಗೊತ್ತಿಲ್ಲ ನಿಮ್ಗೆ ಇದೆಲ್ಲ. 25 ಪುಸ್ತಕ ಒಂದೇ ಸಲಕ್ಕೆ ಓದಿ ಎಲ್ಲ ಪುಸ್ತಕದಲ್ಲೂ 100/100 ತಗೋಬೋದು, ಏನು ಕಷ್ಟ ಇಲ್ಲ. ವಿವೇಕಾನಂದರ ಈ ಚಿಂತನೆ ನೋಡಿ ನಮ್ಮ ಕೆಲವು ಮಕ್ಕಳ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಇದನ್ನು ನಮ್ಮ ಶಾಲೆಯಲ್ಲಿರೋ ಕೆಲವು ಮಕ್ಕಳ ಮೇಲೆ. 6ನೇ ಕ್ಲಾಸಿನ 4 ಜನ ಹುಡುಗರು, 8ನೇ ಕ್ಲಾಸಿನ 2 ಹುಡುಗರನ್ನ ಇಟ್ಕೊಂಡು ಆ 6 ಜನರಿಗೆ ಒಟ್ಟಿಗೆ ಮಾಡಿದೆ ಮ್ಯಾಥಮೆಟಿಕ್ಸ್. 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸೇ ಮಾಡಿದ್ದು 6ನೇ ಕ್ಲಾಸ್ನವ್ರಿಗೂ ಕೂಡ. ಆದರೆ ಅವ್ರು ಹೇಳಲಿಲ್ಲ ಮೊದಲೇ, ಮಕ್ಕಳೇ ನಾನು ನಿಮ್ಗೊಂದು 6 ತಿಂಗಳು ಪಾಠ ಮಾಡ್ತೀನಿ, ಯಾವ ಟೆಕ್ಸ್ಟ್ ಬುಕ್ಕು ಫಾಲೋ ಮಾಡಲ್ಲ, ನನ್ನದೇ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳಿ 8ನೇ ಕ್ಲಾಸಿನ ಸಿಲೆಬಸ್ನೇ ಒಂದು ಪೇಪರ್ನಲ್ಲಿ ಸಬ್ಜೆಕ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರ್ಕೊಂಡು ಬಂದು 8ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ಕಿಂದ ಬೋರ್ಡ್ ಮುಂದೆ ನಿಂತ್ಕೊಂಡು, ಮತ್ತು ತೊಗೊಂಡಿದ್ದು ಕೂಡ ಆವರೇಜ್ ಸ್ಟೂಡೆಂಟ್ಸ್ನ, ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್ ಅಲ್ಲ, ಆವರೇಜ್ ಸ್ಟೂಡೆಂಟ್ಸ್ ಅಂತ ತೊಗೊಂಡು ಮಾಡಿದ್ದು. 8th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮಕ್ಕಳು ಒಟ್ಟಿಗೆ ಕಲಿತರು. ಆಮೇಲೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರೆ ಆ 6 ಜನರಲ್ಲಿ 6th ಸ್ಟ್ಯಾಂಡರ್ಡ್ನವರು 2, 8th ಸ್ಟ್ಯಾಂಡರ್ಡ್ನವರು 2, 4 ಜನ 90% ತೊಗೊಂಡ್ರು. 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನಲ್ಲಿ ಎಕ್ಸಾಮ್ ಮಾಡಿದಾಗ 90% ತೊಗೊಂಡ್ರು. ವಿವೇಕಾನಂದರು ಹೇಳಿದ ಸುಳ್ಳ? ನಿಮ್ಮಲ್ಲೇ ಇರೋ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮಾಡಿದ್ರೆ, ಇಲ್ಲಿರೋ ಮ್ಯಾಥಮೆಟಿಕ್ಸ್ ಟೀಚರ್ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಲಿ, ಕರೆಕ್ಟಾಗಿ ಮಾಡಿಬಿಡಲಿ, ಆಮೇಲೆ ಎಕ್ಸಾಮ್ ಮಾಡಲಿ, ಮೋರ್ ದ್ಯಾನ್ 90 ತೊಗೊಳ್ತಾರೆ. ಚಾಲೆಂಜು. ಇಂಡಿಯಾ ದೇಶದ ಯಾವುದೇ ಹುಡುಗ, 6ನೇ ಕ್ಲಾಸಿನ ಹುಡುಗ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮಾಡಿದರೆ 90% ಆರಾಮಾಗಿ ತೊಗೊಳ್ತಾನೆ. ಬೇರೆ ದೇಶದವ್ರು ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ? ನಿಮ್ಮೊಳಗಡೆ ಅಷ್ಟು ಸಾಮರ್ಥ್ಯ ಇದೆ. 6ನೇ ಕ್ಲಾಸಲ್ಲಿದ್ದಾಗಲೇ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಬರುತ್ತೆ ಅಂದರೆ 7ನೇ ಕ್ಲಾಸ್ನವ್ರಿಗೆ 9th ಬರುತ್ತೆ, 9th ಸ್ಟ್ಯಾಂಡರ್ಡ್ನವ್ರಿಗೆ 2nd PUC ಮಾರ್ಕ್ಸ್ ಕಾರ್ಡ್ ಬರುತ್ತೆ, SLC ಅವ್ರಿಗೆ 1st ಡಿಗ್ರಿ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಬರುತ್ತೆ. 10th ಸ್ಟೂಡೆಂಟ್ಸ್ ಯೋಚನೆ ಮಾಡಬೇಕು, ಫಸ್ಟ್ ಇಯರ್ ಡಿಗ್ರಿ ಮ್ಯಾಥಮೆಟಿಕ್ಸ್ ಮಾಡ್ತೀನಿ ನಾನು, 10th ಮ್ಯಾಥಮೆಟಿಕ್ಸ್ ಹೆಂಗೆ ಕಷ್ಟವಾಗುತ್ತೆ. 9th ಯೋಚನೆ ಮಾಡಿ, 2nd PU ಮ್ಯಾಥ್ಸ್ ಮಾಡ್ತೀನಿ, 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಏನು ಕಷ್ಟ ಆಗುತ್ತೆ ನನಗೆ. ಟೀಚರ್ಸ್ ನೆನಪಿಡಿ, ಒಂದು ರೀತಿಯಲ್ಲಿ ದಿಸ್ ಈಸ್ ಒನ್ ವೇ ಆಫ್ ಟ್ರೈನಿಂಗ್ ಸಮ್ ಸ್ಟೂಡೆಂಟ್ಸ್. ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅಂತ ತಗೊಳ್ಳಿ, 8th 9th 10th ಮೇಯ್ನ್ಲಿ 7th 8th 9th ತಗೊಳ್ಳಿ. ಒಂದಿಬ್ಬರು ಜನ, ಒಂದಿಬ್ಬರು ಆ್ಯಾವರೇಜು, 5 ಜನ ಆ್ಯಾವರೇಜು, 5 ಜನ ಇಂಟೆಲಿಜೆಂಟ್ಸ್. ಅವ್ರಿಗೆ 7th 8th 9th ಸ್ಟೂಡೆಂಟ್ಸ್ಗೆ ಅವ್ರಿಗಿಂತ 2 ಕ್ಲಾಸ್ಗಳು ಹೈಯರ್ ಕ್ಲಾಸ್ ಇದೆಯಲ್ಲ, ಅದರ ಪಾಠ ಮಾಡ್ತಾ ಹೋಗಿ. ಯು ವಿಲ್ ಗೆಟ್ ಸರ್ಪ್ರೈಸಿಂಗ್ ರಿಸಲ್ಟ್ಸ್. ಅದರ ಬೇಸಿಸ್ ಮೇಲೆ ನಿಮ್ಮ ಸಿಲೆಬಸ್ನ ರೀಫ್ರೇಮ್ ಮಾಡಿಕೊಳ್ಳಿ. ನಿಮ್ಮ ಸ್ಕೂಲ್ನಲ್ಲಿ SLC ಮಕ್ಕಳು ಮ್ಯಾಥಮೆಟಿಕ್ಸ್ ಮಾಡೋದು 2nd PUC ಮ್ಯಾಥ್ಸ್ ವಿತ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಗ್ರಲ್ ಕ್ಯಾಲ್ಕುಲಸ್, d/dx of sin x is equal to cos x, ಅದು ಮಾಡೋದು ಅವರು SLC ಅವರು. ಹೊರಗಡೆ ಮಕ್ಕಳು ಬರಲ್ಲ. ಎಕ್ಸಾಮಿನೇಷನ್ಗೆ ಅವ್ರು ಹೋಗಿ ಕೂತ್ಕೊಂಡ್ರೆ ಇದು ಯಾವ ಲೆಕ್ಕ, 2nd PUC ಮ್ಯಾಥ್ಸ್ ಮಾಡ್ತೀನಿ, SLC ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ನನಗೆ ಯಾವ ಲೆಕ್ಕ ಅಂತ ಇನ್ನೂ ಒಂದು ಅರ್ಧ ಗಂಟೆ ಮುಂಚೆನೇ ಬಂದುಬಿಡ್ತಾರೆ, ಬರೆದ್ಬಿಟ್ಟು ಬಂದುಬಿಡ್ತಾರೆ. ಇದೆಲ್ಲ ಇಂಥ ಶಾಲೆಗಳಲ್ಲಿ ಈ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು. ನಮ್ಮ ಸ್ಕೂಲ್ನಲ್ಲಿ 4ನೇ ಕ್ಲಾಸಿನ ಕನ್ನಡ ಮೀಡಿಯಂ ಹುಡುಗನಿಗೆ 2nd PUC ಇಂಗ್ಲೀಷ್ ಪುಸ್ತಕ ಓದಿಸಿದ್ದೆ ಪೇರೆಂಟ್ಸ್ ಮೀಟಿಂಗ್ನಲ್ಲಿ. ಓದ್ದ 2nd PUC ಇಂಗ್ಲೀಷ್ ಪುಸ್ತಕ ಓದಿದ್ದು 4ನೇ ಕ್ಲಾಸಿನ ಹುಡುಗ, ಕನ್ನಡ ಮೀಡಿಯಂ. Friends, this is the reason why I say Vivekananda will never tell a lie, and I always reproduce what he has said. I never tell my own things. I simply echo
his sentiments as found in the books like Complete Works of Swami Vivekananda. Based on that, I am telling you all, Indian students, you are privileged because your genes are far superior to the genes of the boys and girls of Western world. ನಿಮ್ಮ ರಕ್ತದ ಒಳಗಡೆ ಇರೋ ಜೀನ್ಸ್ ಪಾಶ್ಚಾತ್ಯ ಪ್ರಪಂಚದ ಮಕ್ಕಳಿಗಿಂತ ಬಹಳ ಬಹಳ ಶ್ರೇಷ್ಠವಾಗಿದೆ. ಏನು ಬೇಕಾದರೂ ಕಲಿಯಬಲ್ರಿ ನೀವು. ಇದು ನನ್ನ ಕೈಲಿ ಆಗುತ್ತಾ? ಇವತ್ತು ಲಾಸ್ಟ್. ಇದು ಯಾವ ಲೆಕ್ಕ ರೀ? ಇದು ಯಾವ ಜುಜುಬಿ? ಬೆಟ್ಟನೇ ಹತ್ತೀನಿ, ಭೂಮಿ ಮೇಲೆ ನಡೆಯೋಕ್ಕಾಗಲ್ವಾ? ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಮಾಡ್ತೀನಿ, SLCದಾಗಲ್ವ? ಫಸ್ಟ್ ಇಯರ್ ಡಿಗ್ರಿ ಇಂಗ್ಲೀಷ್ ಎಲ್ಲ ಲೆಸನ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೀತೀನಿ, SLCದಾಗಲ್ವ? ಯಾವಾಗಲೂ ಟ್ರೈನಿಂಗ್ ಕೊಡಬೇಕಾದ ಹಾಗೇನೆ. ಕುದುರೆಗಳಿಗೆ ಬೆಟ್ಟ ಹತ್ತೋ ಟ್ರೈನಿಂಗ್ ಕೊಟ್ಟರೆ ಭೂಮಿ ಮೇಲೆ ಸರಾಗವಾಗಿ ಓಡುತ್ತೆ. ಬೆಟ್ಟ ಹತ್ತೋದೇ ಟ್ರೈನಿಂಗ್ ಕೊಟ್ಟಿದ್ದೀವಿ, ಭೂಮಿ ಮೇಲೆ ನಡೆಯೋದೇನು ಕಷ್ಟ? ಅರ್ಜುನನಿಗೆ ಪ್ರಾಚೀನ ಭಾರತದ ಟ್ರೈನಿಂಗೇ ಹೀಗೆ. ವಸ್ತು ಕಾಣಿಸಲ್ಲ, ಶಬ್ದ ಮಾಡುತ್ತೆ. ಹಿಂದ್ಗಡೆ ಕೂತ್ಕೊಂಡು ಶಬ್ದ ಮಾಡುತ್ತೆ ಒಂದು ನಾಯಿ, ಇಲ್ಲಿಂದಲೇ ಬಾಣ ಹೊಡಿಬೇಕು. ಹೀಗೆ ಟ್ರೈನಿಂಗ್ ಇದ್ದುದು ಈ ಓಲ್ಡ್ ಇಂಡಿಯಾದಲ್ಲಿ. 100 ಜನ ನಿಂತ್ಕೊಳ್ತಾರೆ ಸುತ್ತ, ಮಧ್ಯ ಸ್ಟೂಡೆಂಟ್ ನಿಂತ್ಕೊಳ್ತಾನೆ. ಒಬ್ಬೊಬ್ಬರು ಒಂದೊಂದು ಕ್ವಶನ್ ಕೇಳ್ತಾರೆ. 100 ಜನ ಕೇಳುವ ಯಾವುದೇ ಕ್ವಶನ್ಗೆ ಉತ್ತರ ಕೊಡಬೇಕು. ಆಮೇಲೆ 83ನೇವನು ಎದ್ದು ನಿಂತ್ಕೊಂಡು ನಾನೇನು ಕ್ವಶನ್ ಕೇಳಿದೆ ಹೇಳು ಅಂದರೆ ಅದಕ್ಕೂ ಉತ್ತರ ಕೊಡಬೇಕು. ಯಾವ ಮೆಮೊರಿ ಪವರ್ ಇರಬೇಕು ಯೋಚನೆ ಮಾಡಿ. ಯಾವ ಹುಡುಗ ಇದನ್ನು ಮಾಡಬಲ್ಲ ಅವನಿಗೆ ಒಂದು ಡಿಗ್ರಿ ಕೊಡ್ತಿದ್ರು, ಶತಾವಧಾನ. ಈಗ ಕರ್ನಾಟಕದಲ್ಲಿ ಒಬ್ಬರಿದ್ದಾರೆ ಗಣೇಶ್ ಶತಾವಧಾನಿ. ಇಂಡಿಯಾದಲ್ಲಿ ಎಲ್ರಿಗೂ ಈ ಟ್ರೈನಿಂಗ್ ಇತ್ತು. 100 ಜನರ ಕ್ವಶನ್ಸ್ ಉತ್ತರ ಮಾಡ್ತಾನೆ. ಅವನಿಗೆ ಹೈಸ್ಕೂಲ್ ಪಾಸ್ ಆಯಿತು. 1000 ಜನರ ಯಾವ ಕ್ವಶನ್ಸ್ಗೂ ಏನು ಉತ್ತರ ಕೊಡ್ತಾನೆ, ಅವನಿಗೆ ಡಿಗ್ರಿ ಬಂತು. 1000 ಜನರು ನಿಂತು ಅವರು ಕೇಳುವ ಯಾವ ಪ್ರಶ್ನೆಗೂ ಉತ್ತರ ಕೊಡಬಲ್ಲಷ್ಟು ವಿದ್ಯೆ ನಿನ್ನಲ್ಲಿದೆಯಾ? ನೀನು ಗ್ರ್ಯಾಜುಯೇಟ್. ಇವತ್ತಿನ ಹಾಗೆ ಇವತ್ತು ಭಾಳ ಲೋ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿಯಾದ ವ್ಯಕ್ತಿಗಳ ಕೈನಲ್ಲಿ ಇಲ್ಲ. ಐನ್ಸ್ಟೀನ್ ಕೂಡ ಹೇಳ್ತಿದ್ರು, ಮಕ್ಕಳೇ ಏನು ಹೇಳ್ತಿದ್ರು ಗೊತ್ತಾ? ಪ್ರತಿಯೊಬ್ಬ ಮನುಷ್ಯನ ಬ್ರೈನ್ಗೆ 8 ನೋಬೆಲ್ ಪ್ರೈಸ್ ಪಡೆದುಕೊಳ್ಳುವಷ್ಟು ಸಾಮರ್ಥ್ಯ ಇದೆ. ಕೊನೆಗೆ ನೀವು ಒಂದೊಂದಾದರೂ ತಗೊಳ್ಳಿ. 8 ಬೇಡ, 7 ಬಿಟ್ಬಿಡೋಣ, ಐನ್ಸ್ಟೀನ್ಗೆ ಬಿಟ್ಬಿಡೋಣ. ಪ್ರತಿಯೊಬ್ಬರು ಒಂದು ನೋಬೆಲ್ ಪ್ರೈಸ್ ತಗೋಬೇಕು. ಯಾಕಾಗಲ್ಲ? ಇಂಡಿಯನ್ಸ್ ಯಾರು ತೊಗೊಂಡಿಲ್ವಾ? ಕೇಂಬ್ರಿಡ್ಜ್ ಪ್ರೊಫೆಸರ್ ಏನು ಹೇಳ್ದ? ಸೈಂಟಿಸ್ಟ್ಗಳಿಗೆ ಟ್ರೈನಿಂಗ್ ಕೊಡಬೇಕು. ಯಾವ ಟ್ರೈನಿಂಗ್ ಕೊಡಬೇಕು? ಆ ಟ್ರೈನಿಂಗ್ ಇಂಗ್ಲೆಂಡಲ್ಲಿಲ್ಲ, ಅಮೆರಿಕದಲ್ಲಿಲ್ಲ, ಅದಿರೋದು ಇಂಡಿಯಾದಲ್ಲಿ. ಮೆಡಿಟೇಷನ್ ಒಂದು ಟ್ರೈನಿಂಗ್, ಧ್ಯಾನ ಮಾಡೋದು ಒಂದು ಟ್ರೈನಿಂಗ್, ಸನ್ಯಾಸ ಇನ್ನೊಂದು ಟ್ರೈನಿಂಗ್. ಆ ಟ್ರೈನಿಂಗ್ ವಿವೇಕಾನಂದರಿಗೆ ಸಿಕ್ಕಿತ್ತು. ಇಷ್ಟು ದಪ್ಪದ ಪುಸ್ತಕ ಅವ್ರಿಗೆ 10 ನಿಮಿಷದಲ್ಲಿ ಸಾಕಾಗಿತ್ತು. ನೀವು ಇಂಡಿಯನ್, ನೀವು ಕೂಡ ಅಂತ ಟ್ರೈನಿಂಗ್ ತೊಗೊಳಕ್ಕೆ ಹೋಗಿ ಏನೂ ಕಷ್ಟವಿಲ್ಲ. ಗುರುಭಕ್ತಿ, ಕಲಿಯಬೇಕೆನ್ನುವ ತೀವ್ರವಾದ ಹಂಬಲ ಮತ್ತು ಬ್ರಹ್ಮಚರ್ಯ, ಈ 3 ಇದ್ದರೆ ಅದೇನೂ ಕಷ್ಟ ಇಲ್ಲ. ಇಂಥ ಒಳ್ಳೆಯ ಶಾಲೆಯಲ್ಲಿ ಓದೋ ಮಕ್ಕಳು ಇಂಥದ್ದನ್ನು ಮಾಡ್ಬೋದು. ಯಾವ ಶಾಲೆಯಲ್ಲೂ ಭಜನೆ ಮಾಡಲ್ಲ, ನಾಚ್ಕೊಳ್ತಾರೆ. ವೆಸ್ಟರ್ನ್ ಡ್ಯಾನ್ಸ್ ಮಾಡ್ರು, ಕಾಲು ಮುರ್ಕೊಳ್ರು ಅಂದರೆ ಮುರ್ಕೊಳ್ತಾರೆ. ಏನೇನೋ ಕಾಲು ಮುರ್ಕೊಳ್ಳೋ ಡ್ಯಾನ್ಸು, ನರಿಗಳು ಹಾಗೆ ಕೂಗೋ ಡ್ಯಾನ್ಸ್ ಎಲ್ಲ ಇರುತ್ತೆ. ಅದನ್ನು ಕೇಳಿಬಿಟ್ರಂತೂ ಕಿವಿ ಈರಡ್ರ ಮೇಲೆ ಒಡೆದೋಗ್ಬಿಡುತ್ತೆ. ಆಮೇಲೆ ಕಾಲುಗಳೆಲ್ಲ ಅದು ಆ ರೀತಿ ಈ ರೀತಿ ಮೂವ್ ಮಾಡ್ತಾರೆ. ಆ ಕೀಲುಗಳೆಲ್ಲ ಕೂಡ ಆ್ಯಂಕಲ್ಲೆಲ್ಲ ಮುರಿದೋಗ್ಬೇಕು. ಆ ಥರದ ಎಲ್ಲ ನೋಡ್ತೀವಿ. ದಟ್ ಇಸ್ ಓಕೆ. ಸ್ವಲ್ಪ ತಮಾಷೆ ಮಾಡಿದೆ, ಅದನ್ನೆಲ್ಲ ಅದನ್ನು ಹೀಗೆ ಎಳಿತಾ ಇದ್ದೀನಿ ಅಂತಲ್ಲ, ಇಟ್ ಈಸ್ ದೇರ್ ವೇ. ಓಕೆ ಫೈನ್, ಗೋ. ಅವ್ರು ಹಾಗೆ ಬದುಕಲಿ, ಚಿಂತೆ ಇಲ್ಲ. ಬಟ್ ನಮ್ಮ ಸಂಗೀತ, ನಮ್ಮ ಡಾನ್ಸ್ ಹೇಗಿದೆ ಅಂತಂದರೆ, ದೇರ್ ಈಸ್ ರಿದಮ್ ಇನ್ ಎವ್ರಿಥಿಂಗ್ ಇನ್ ಇಂಡಿಯಾ. ಪ್ರತಿಯೊಂದು ಮೈಂಡನ್ನು ಸೈಲೆಂಟ್ ಮಾಡುತ್ತೆ ನಮ್ಮಲ್ಲಿ. ಅದು ಮೈಂಡನ್ನು ಕುಣಿಯೋ ಹಾಗೆ ಮಾಡುತ್ತೆ, ಕುಳಿತಿರೋರು ಕುಣಿಯೋ ಹಾಗೆ ಮಾಡುತ್ತೆ. ನಮ್ಮ ಸಂಗೀತ, ನಮ್ಮ ಡಾನ್ಸ್ ಕುಳಿತಿರೋರನ್ನು ಕಣ್ಮುಚ್ಕೊಳ್ಳೋ ಹಾಗೆ ಮಾಡುತ್ತೆ, ಧ್ಯಾನಸ್ಥರನ್ನಾಗಿ ಮಾಡುತ್ತೆ. ಅವರ ಸಂಗೀತ, ಅವರ ಡ್ಯಾನ್ಸ್ಗಳು ಕುಳಿತಿರೋರನ್ನು ಎದ್ದು ನಿಂತ್ಕೊಂಡು ಕುಣಿಯೋ ಹಾಗೆ ಮಾಡುತ್ತೆ. ದಟ್ ಈಸ್ ಆಲ್ ದಿ ಡಿಫ್ರೆನ್ಸ್. ಕುಳಿತಿರೋ ವ್ಯಕ್ತಿ ಕಣ್ಣು ಮುಚ್ಕೊಂಡು ಧ್ಯಾನಸ್ಥನಾಗಬೇಕು. ಎಲ್ಲ ಶಕ್ತಿಗಳು, ನಿಮ್ಮ ಶಕ್ತಿಗಳು ಬಿಡುಗಡೆ ಆಗಬೇಕು ಅಂದರೆ ಇಂದ್ರಿಯಗಳು ಹೊರಗೆ ಹೋಗುವುದನ್ನು ಸ್ಟಾಪ್ ಮಾಡಬೇಕು. ಪ್ರಧಾನವಾಗಿ ಕಣ್ಣು, ಅವೆಲ್ಲ ಒಳಕ್ಕೆ ಹೋಗಬೇಕು. ಯಾವಾಗ ಇಂದ್ರಿಯಗಳೆಲ್ಲ ಒಳಕ್ಕೆ ಹೋಗುತ್ತೆ
ಆವಾಗ ಬುದ್ಧಿಯ ಜರ್ನಿ ಒಳಗಡೆಗಿರುತ್ತೆ. ಬುದ್ಧಿಯ ಒಳಗಿನ ಜರ್ನಿಯನ್ನೇ ಧ್ಯಾನ ಅಂತ ಕರೆಯೋದು. ಧ್ಯಾನ ಅಂದರೆ ಧಿಯಾನ. ಧಿ ಅಂದರೆ ಬುದ್ಧಿ, ಯಾನ ಅಂದರೆ ಪ್ರಯಾಣ. ಅದು ಒಳಕ್ಕೆ ಹೋದಾಗ ಅದು ಧ್ಯಾನ. ಒಳಗೆ ಹೋಗ್ತಾ 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 ಅದು ಧ್ಯಾನವಾಗುತ್ತೆ. ಬುದ್ಧಿ ಎಷ್ಟು ಒಳಕ್ಕೆ ಹೋಗುತ್ತೋ ಅಷ್ಟು ಆತ್ಮನಿಗೆ ಸಮೀಪವಾಗುತ್ತೆ. ಆತ್ಮನಿಗೆ ಸಮೀಪವಾದಷ್ಟು ಆತ್ಮನಿಂದ ಪವರ್ಸ್ ಇಂಡಕ್ಟ್ ಆಗುತ್ತೆ. ಅದಕ್ಕೆ ಇಂಡಕ್ಷನ್. ಮ್ಯಾಗ್ನೆಟ್ಗೆ ಹತ್ತಿರ ಹೋದಷ್ಟು ಐರನ್ಗೆ ಹೇಗೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಆಗುತ್ತೆ, ಹಾಗೆ ಬುದ್ಧಿ ಆತ್ಮನ ಹತ್ತಿರ ಹೋದಂತೆಲ್ಲ ಆತ್ಮನ ಪವರ್ಸ್ ಬುದ್ಧಿಗೆ ಇಂಡಕ್ಷನ್ ಬರುತ್ತೆ, ಇಂಡ್ಯೂಸ್ ಆಗುತ್ತೆ. ಬುದ್ಧಿಗೆ ಇಂಡ್ಯೂಸ್ ಆದರೆ ಆಮೇಲೆ ಸೆನ್ಸಸ್, ಇಂದ್ರಿಯಗಳಿಗೆ ಇಂಡ್ಯೂಸ್ ಆಗುತ್ತೆ. ಯುವರ್ ಐ ವಿಲ್ ಬಿಕಮ್ ಮೋರ್ ಪವರ್ಫುಲ್, ಯುವರ್ ಇಯರ್ ವಿಲ್ ಬಿಕಮ್ ಮೋರ್ ಪವರ್ಫುಲ್. Then they are able to see what they could not earlier. So this is how the scientists also should be given a training, which in India we used to give even to our children right during their infancy. ಅವ್ರ ಮಕ್ಕಳಿದ್ದಾಗಲೇ ಈ ಟ್ರೈನಿಂಗ್ ಎಲ್ಲ ಕೊಡ್ತಿದ್ದೀವಿ ನಾವು. ನಿಮ್ಮಂಥ ಶಾಲೆಗಳಲ್ಲಿ ಅದನ್ನು ಮಾಡಬಹುದು. ರಾಮಕೃಷ್ಣಾಶ್ರಮಕ್ಕೆ ಹೋಗೋಕ್ಕೆ ಶುರುವಾದರೆ ಇವೆಲ್ಲ ಒಂದೊಂದಾಗಿ ತಾನೇ ಬರುತ್ತೆ. ಹೀಗಾಗಿ ಪ್ರೀತಿಯ ಮಕ್ಕಳೇ, ಬಹಳ ಒಳ್ಳೆ ಶಾಲೆ, ಬಹಳ ಒಳ್ಳೆ ವಾತಾವರಣ, ಬಹಳ ಒಳ್ಳೆ ಸಂಸ್ಕೃತಿ ಇರತಕ್ಕಂಥ ಶಾಲೆಗೆ ಸೇರಿದ್ದೀರಿ. ಮೊದಲೇ ನೀವೆಲ್ಲ ಭಾರತೀಯ ವಿದ್ಯಾರ್ಥಿಗಳು. ನಿಮ್ಮ ಬ್ಲಡ್ನಲ್ಲಿ ಇರೋ ಜೀನ್ಸ್ ವೆರಿ ಪವರ್ಫುಲ್. ಹೇಗೂ ಬದುಕಿ ಅದೆಲ್ಲ ಹಾಳು ಮಾಡ್ಕೋಬೇಡಿ, ಅದನ್ನು ಯೂಸ್ ಮಾಡಿಕೊಳ್ಳಿ. ಬೇರೆ ದೇಶದ ಮಕ್ಕಳಿಗೆ ಈ ಅನುಕೂಲ ಇಲ್ಲ. ದೇವರು ನಿಮ್ಗೆ ಅಷ್ಟೇ ಈ ಅನುಕೂಲ ಕೊಟ್ಟಿದ್ದಾನೆ. ಕೊಟ್ಟಿರೋ ಅನುಕೂಲವನ್ನು ಯೂಸ್ ಮಾಡಿಕೊಂಡ್ರೆ ಮುಂದೆ ಬಹಳ ಗ್ರೇಟ್ ಆಗ್ತೀರಿ. ದೊಡ್ಡ ದೊಡ್ಡ ರೀತಿಯಲ್ಲಿ ಬ್ರಿಲಿಯಂಟ್ ಕೆರಿಯರ್ ಆಗುತ್ತೆ. ಬ್ರಿಲಿಯಂಟ್ ಬಾಯ್ಸ್, ನ್ಯಾಷನಲ್ ಲೆವೆಲ್ ಅವಾರ್ಡಿ, ಇಂಟರ್ನ್ಯಾಷನಲ್ ಅವಾರ್ಡಿ. ಆ ಹುಡುಗ, ಕೂಲಿ ಹುಡುಗ IPS ಮಾಡಲಿಲ್ವಾ? ಆ ಬಿಜಾಪುರದ ಹುಡುಗ ಇಂಡಿಯಾದಲ್ಲಿ 4 ಜನರಲ್ಲಿ ಒಬ್ಬನಾಗಿ ಹಾರ್ವರ್ಡ್ ಯೂನಿವರ್ಸಿಟಿಲಿ PhD ಮಾಡ್ತಾ ಇಲ್ವಾ? ಇನ್ನು ಅಂಥವ್ರು ಭಾಳ ಜನ ಇದ್ದಾರೆ. ಅವರು ಈ ಕಡೆ ಬಿಜಾಪುರದವರು. ನೀವು ಬಿಜಾಪುರಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರೋರೇ ಶಿಕ್ಷಣದಲ್ಲಿ, ಹಿಂದೆ ಏನಲ್ಲ. ಅವರೇ ಅದೆಲ್ಲ ಮಾಡ್ತಾರೆ ಅಂದರೆ ನೀವು ಏನೆಲ್ಲ ಮಾಡಬಹುದು. ಒಳ್ಳೆ ಸ್ಕೂಲ್ ಬೇರೆ ಸಿಕ್ಕಿದೆ ನಿಮಗೆ, ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇದೆ, ಒಳ್ಳೆ ವಾತಾವರಣ ಇದೆ, ಒಳ್ಳೆ ಸಂಸ್ಕೃತಿ ಇದೆ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಮುಂದಿನ ನಿಮ್ಮ ಜೀವನದಲ್ಲಿ ಕೀರ್ತಿವಂತರಾಗಿ ಹುಟ್ಟಿದ ಮನೆಗೆ, ಹೆತ್ತ ತಂದೆ ತಾಯಿಯಂದರಿಗೆ, ಪಾಠ ಹೇಳಿಕೊಟ್ಟ ಮೇಷ್ಟ್ರಿಗೆ, ನಿಮಗೆ ಜನ್ಮ ಕೊಟ್ಟ ನಿಮ್ಮ ಊರು, ನಿಮ್ಮ ಜನ್ಮ ಕೊಟ್ಟ ನಿಮ್ಮ ತಾಯಿ ಭಾರತಿ, ಪ್ರತಿಯೊಬ್ಬರೂ ನಿಮ್ಮ ವಿಷಯದಲ್ಲಿ ಹೆಮ್ಮೆ ಪಡುವಂತೆ ಆಗಬೇಕು. ಇದು ನಿಮ್ಮ ಜೀವನದ ಗುರಿ. ಪ್ರತಿನಿತ್ಯ ಅದನ್ನು ನೆನಪಿಸ್ಕೊಳ್ಬೇಕು. ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಈ ಕೆಲಸ ಮಾಡೋದರಿಂದ ನನ್ನ ತಂದೆ ತಾಯಿ ಹೆಮ್ಮೆ ಪಡ್ತಾರಾ? ನನ್ನ ಬಗ್ಗೆ ನನ್ನ ಮೇಷ್ಟ್ರುಗಳು ಹೆಮ್ಮೆ ಪಡ್ತಾರಾ? ನನ್ನ ದೇಶ ಹೆಮ್ಮೆ ಪಡುತ್ತೆ, ಮಾಡ್ತೀನಿ. ಪಡಲ್ಲ, ಯಾವ ಕಾಲಕ್ಕೂ ಮಾಡಲ್ಲ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನನ್ನ ದೇಶ ಹೆಮ್ಮೆ ಪಡುತ್ತಾ, ನನ್ನ ಹೆತ್ತ ತಾಯಿ ಹೆಮ್ಮೆ ಪಡ್ತಾಳ, ಪಾಠ ಹೇಳಿಕೊಟ್ಟು ಮೇಷ್ಟ್ರು ಹೆಮ್ಮೆ ಪಡ್ತಾರೆ, ಮಾಡೋಣ. ಪಡಲ್ಲ, ಯಾವ ಕಾರಣಕ್ಕೂ ಮಾಡಲ್ಲ. ಹೀಗೆ ಕೆಲವು ಡಿಸಿಪ್ಲಿನ್ಗಳನ್ನು ನಿಮ್ಮಲ್ಲಿ ಇಟ್ಕೊಂಡ್ರೆ ಅದ್ಭುತವಾದಂತಹ ವ್ಯಕ್ತಿಗಳಾಗಿ ಬದುಕ್ತೀರಿ. ಮತ್ತು ಮನುಷ್ಯ ಜನ್ಮ ಬಂದಿರೋದು ಅಂಥ ಜೀವನ ಮಾಡೋಕ್ಕೆ, ಯದ್ವಾ ತದ್ವಾ ಬದುಕಿ ಹಾಳು ಮಾಡ್ಕೊಡೋಕ್ಕಾಗಲ್ಲ. ಹಾಗೆ ಬದುಕಿ ಮುಂದಿನ ಜೀವನದಲ್ಲಿ ನಿಮ್ಮ ಸಾಧನೆಗಳನ್ನು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕು. ಅಂಥ ಅದ್ಭುತವಾದ ಸಾಧನೆಗಳು ನಿಮ್ಮದಾಗಲಿ ಅಂತ ಭಗವಾನ್ ರಾಮಕೃಷ್ಣರಲ್ಲಿ, ತಾಯಿ ಶಾರದೆಯಲ್ಲಿ, ಸ್ವಾಮಿ ವಿವೇಕಾನಂದರಲ್ಲಿ, ಭಗವತಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳು ಮುಕ್ತಾಯ ಹಾಡ್ತೇನೆ. ಜೈ ರಾಮಕೃಷ್ಣ. ಗುರುಭಕ್ತಿ ಅಂದರೆ ಪುಸ್ತಕ ಓದ್ಬೇಕು ನೀನು. ನಾನಿಲ್ಲಿ ಹೇಳ್ತಾ ಕೂತ್ರೆ ಜನರಿಗೆ ಬೋರ್ ಆಗಿಬಿಡುತ್ತೆ. 1 ಅವರ್ ಹೇಳಬೇಕಾಗುತ್ತೆ ಆ ಗುರುಭಕ್ತಿ ಎಲ್ಲ ಹೇಗಿತ್ತು ಅಂತ. ಏನಮ್ಮ? ಬಾಹ್ಯ ಬೈ ಹಾರ್ಟ್ ಮಾಡೋದು. ಬೈ ಹಾರ್ಟ್ ಮಾಡೋದು ಕೂತು ಅದೇ ಉದ್ದೇಶಕ್ಕಾಗಿ 10 ಸಲ ಅದನ್ನೇ ಹೇಳಿ 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 ಮಾಡಿದ್ರೆ ಅದು ಬೈ ಹಾರ್ಟ್. ಬೈ ಹಾರ್ಟ್ ಮಾಡೋದು ತಪ್ಪು. ಶ್ಲೋಕಗಳು ಕೆಲವು ಕೊಟೇಶನ್ಸ್ ಬಿಟ್ಟರೆ
ಶೇಕ್ಸ್ಪಿಯರ್ ಏನು ಹೇಳಿದ್ದಾನೆ, ಐನ್ಸ್ಟೈನ್ ಏನು ಹೇಳಿದ್ದಾರೆ, ಶಂಕರಾಚಾರ್ಯ ಏನು ಹೇಳಿದ್ದಾರೆ, ವಿವೇಕಾನಂದರು ಏನು ಹೇಳಿದ್ದಾರೆ. ಮಾತಾಡಬಾರ್ದು. ಕ್ವಶನ್ ಕೇಳರು ಅಂದರೆ ಒಬ್ಬನು ಬಾಯಿ ಬಿಡಲ್ಲ, 10 ಬೀಗ ಹಾಕ್ಕೊಂಡಿರ್ತೀರಿ. ಇನ್ನೊಬ್ಬರು ಕ್ವಶನ್ ಕೇಳ್ತಾ ಇದ್ದಾಗ ಎಲ್ಲ ಮಾತಾಡ್ತೀರಿ. ಯಾವ ನ್ಯಾಯ ಇದು? ಸೊ ಬೈಹಾರ್ಟ್ ಮಾಡೋದು ತಪ್ಪು. ಬೈಹಾರ್ಟ್ ಮಾಡಬೇಕಾದ ಯಾವುದು ಅಂದರೆ ಮೆಮೊರೈಸೇಷನ್ಗೆ ಕೆಲವು ಪದ್ಯಗಳಿರುತ್ತೆ, ಅದನ್ನು ಬೈಹಾರ್ಟ್ ಮಾಡಬೇಕು. ಮತ್ತು ಕೋಟ್ಸ್ ಇರುತ್ತೆ, ಮಹಾತ್ಮರು ಹೇಳಿರುವ ಹೇಳಿಕೆಗಳು, ಅದನ್ನು ಬೈಹಾರ್ಟ್ ಮಾಡಬೇಕು. ಬೇರೆ ಸಬ್ಜೆಕ್ಟ್ಸನ್ನು ಬೈಹಾರ್ಟ್ ಮಾಡಬಾರ್ದು, ಅದನ್ನು ಅನಲೈಸ್ ಮಾಡಬೇಕು. ಪ್ರತಿಯೊಂದನ್ನು ಅವ್ರು ಹೇಳಿರೋ ಕಾನ್ಸೆಪ್ಟ್ಗಳನ್ನು ಕ್ವಶನ್ಸ್ ಮಾಡಿ ಅನಲೈಸ್ ಮಾಡಬೇಕು. ದಟ್ಸ್ ಟ್ರೂ. ಆದರೆ ವಿವೇಕಾನಂದರಾಗಲಿ, ನಾಳೆ ನೀನೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀನಾಗಲಿ ಬೈಹಾರ್ಟ್ ಮಾಡೋ ಹಾಗೆ ಒಂದೊಂದು ವಾಕ್ಯ ಅಥವಾ 2-3 ವಾಕ್ಯಗಳನ್ನು 4 ಸಲ 5 ಸಲ 10 ಸಲ ರಿಪೀಟೆಡ್ಲಿ ಓದುವುದು ಬೈಹಾರ್ಟು. ಇವರು ಸುಮ್ಮನೆ ಒಂದು ಪೇಜ್ ಕಡೆ ಒಂದು ಸಲ ನೋಡ್ತಾರೆ ಅಷ್ಟೇ. ಅವ್ರ ತಲೆನೇ ಒಂದು ಜೆರಾಕ್ಸ್ ಮೆಷಿನ್. ಒಂದು ಪೇಜ್ ಕಡೆ ಒಂದು ಸಲ ನೋಡ್ತಾರೆ, ಅಷ್ಟು ಆ ಹೋಲ್ ಪೇಜು ಅವ್ರ ಬ್ರೈನ್ನಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ಸೊ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಅದನ್ನು ಮಾಡಿಲ್ಲ, ಯಾರೂ ಟ್ರೈ ಮಾಡೋಕ್ಕಾಗಲ್ಲ, ಮೋಸ್ಟ್ಲಿ ಆಗಲ್ಲ. ಅದರ ಅರ್ಥ ನೀನು ಏನೋ ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಸ್ವಾಮೀಜಿ ಹೇಳೋದೇನು ಅಂದರೆ, ಭಾರತೀಯ ವಿದ್ಯಾರ್ಥಿಗಳೇ, ನನ್ನ ರಕ್ತ ನಿಮ್ಮ ರಕ್ತ ಒಂದೇ, ನಾವು ಕುಡಿದ ನೀರು ಒಂದೇ, ನಾವು ಓಡಾಡಿದ ನೆಲ ಒಂದೇ. ನಾನು ಇಂಥ ವ್ಯಕ್ತಿಯಾಗಿರಬೇಕಾದ್ರೆ ನೀವು ಕೂಡ ಆಗಬಹುದಲ್ಲ, ನಾವು ಆ ಥರ ಆಗುವ ಅವಶ್ಯಕತೆ ಏನಿಲ್ಲ. ಆದರೆ ನಿನ್ನ ಸಬ್ಜೆಕ್ಟು ನನಗೆ ನೆನ್ಪಿಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ನಾವು ಗ್ರಂಬಲ್ ಮಾಡಬಾರ್ದು. ಅಟ್ಲೀಸ್ಟ್ ಆ ಮಟ್ಟಕ್ಕಾದರೂ ನಾವು ಒಂದು ಬ್ರೈನ್ ಪವರ್ ಉಳ್ಳವರಾಗಿರಬೇಕು. ಮತ್ತು ನಾನು ಹೇಳಿದ್ನಲ್ಲ, ನಿಂದು ಯಾವ ರೀತಿ ಬ್ರಹ್ಮಚರ್ಯ, ಗುರುಭಕ್ತಿ, ತೀವ್ರವಾದ ಹಂಬಲ, ಇದನ್ನು ಒಂದು 2-3 ವರ್ಷ ಪ್ರಾಕ್ಟೀಸ್ ಮಾಡಿ ನೋಡು. ನಿನಗೆ ಈಗಿರೋ ಮೆಮೊರಿ ಪವರ್ನ 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಅದು ಸಾಕು, ಅಷ್ಟು ಸಾಕು. ಅವರ ಹಾಗೆ ಅದನ್ನು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರೀತಾರೆ. ಫೋಟೋಗ್ರಾಫಿಕ್ ಮೆಮೊರಿ ಆಫ್ ವಿವೇಕಾನಂದ. ಯು ನೀಡ್ ನಾಟ್ ಹ್ಯಾವ್ ಫೋಟೋಗ್ರಾಫಿಕ್ ಮೆಮೊರಿ, ಬಟ್ ಯು ನೀಡ್ ನಾಟ್ ಲ್ಯಾಕ್ ಇನ್ ದಟ್ ಮೆಮೊರಿ ಪವರ್. ಯು ಆಲ್ಸೋ ಹ್ಯಾವ್ ಗಟ್ ಸಫಿಷಿಯಂಟ್ ಮೆಮೊರಿ ಪವರ್. ಆಸ್ ಮಚ್ ಆಸ್ ಯು ನೀಡ್ ಫಾರ್ ದಿ ಪರ್ಪಸ್, that much memory power you also will have, provided you follow these principles of celibacy, brahmacharya, guru bhakti, and that passion for learning things, ತೀವ್ರವಾದ ಹಂಬಲ. ಇಂಪ್ರೂವ್ ಅಂತೂ ಆಗೇ ಆಗುತ್ತೆ. ಆ ಮಟ್ಟಕ್ಕೆ ಹೋಗಲಿಲ್ಲ ಅಂದರೆ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು. ಗುಡ್ ಕ್ವಶನ್ ಟು ಬಿಗಿನ್ ವಿತ್. ದೇವ್ರಿಗಿಂತ ನಿಜ ಇರೋದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿನ್ನ ಒಳಗಡೆ ಈಗ ನೀನು ಮಾತಾಡಿದೆಯಲ್ಲ, ದೇವ್ರ ನಿಜನ ಸುಳ್ಳ ಅಂತ, ಆ ಮಾತಾಡೋ ಪವರ್ ನಿನಗೆ ಬಂದಿದ್ದು ನಿನ್ನ ಒಳಗಡೆ ದೇವ್ರು ಇರೋದ್ರಿಂದ. ನಿನ್ನ ಶರೀರ ಮಾತಾಡಿದ್ದಲ್ಲ, ನಿನ್ನ ಶರೀರ ಮಾತಾಡಲಾರ್ದು. ಒಬ್ಬ ವ್ಯಕ್ತಿ ಸತ್ತರೆ ಆ ಹೆಣಕ್ಕೆ ಬದುಕಿದ್ದಾಗ ಏನು ಶರೀರ ಇತ್ತು, ಹೆಣಕ್ಕೂ ಅಷ್ಟೇ ಶರೀರ ಇರುತ್ತೆ. ಬಟ್ ಆವಾಗ ಅದು ಮಾತನಾಡಲಾರದು. ಯಾಕೆ? ಮಾತನಾಡಬೇಕಾದ ದೇವರು ಅಲ್ಲಿಂದ ಹೊರಟೋಗಿರ್ತಾನೆ. ಆದ್ದರಿಂದ ಅದು ಮಾತನಾಡಲಾರದು. ಸೊ ಎಲ್ಲವೂ ದೇವರೇ, ದೇವರನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ. ಮತ್ತೆ ದೇವರಿಗೆಲ್ಲ ಬೇರೆ ಬೇರೆ ದೇವರು, ಬೇರೆ ಬೇರೆ ದೇವರಲ್ಲ, ಒಂದೇ ದೇವರ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ನಾಮಗಳು. ನಾಮ ಅಂದರೆ ಹೆಸರು. ಈಗ ವಾಟರ್ ಒಂದಿದೆ, ಅದು ಐಸ್ ಆಗುತ್ತೆ. ಎಲ್ಲ ಐಸ್ ಬ್ಲಾಕ್ಸ್ ನೋಡೋಕೆ ಒಂದೇ ಥರ ಇರುತ್ತಾ? ಹೌದು ತಾನೆ? ಸಕ್ಕರೆ ಪಾಕ ಇಟ್ಕೊಂಡು ಸಂಕ್ರಾಂತಿ ಹಬ್ಬ ಬಂದರೆ ಮಕ್ಕಳಿಗೆ ಆ ಸಕ್ಕರೆ ಪಾಕದಲ್ಲಿ ಬೇರೆ ಬೇರೆ ಕೋಳಿ ಕಾಗೆ ಎಲ್ಲ ಮಾಡ್ತಾರೆ. ಅವೆಲ್ಲ ಬೇರೆ ಬೇರೆ ಕಾಣುತ್ತೆ, ಆದರೆ ಯಾವುದು ಸಕ್ಕರೆ ಪಾಕವೇ. ಹಾಗೆ ಯಾವುದನ್ನೇ ನಾವು ನೋಡಿದರೂ ಅದು ದೇವನ ಇನ್ನೊಂದು ರೂಪ, ಬೇರೆ ಬೇರೆ ದೇವರೇ ಅಲ್ಲ. ನಂಬು ಬಿಡು, ಅದು ನಿನಗೆ ಬಿಟ್ಟಿದ್ದು. ಆದರೆ ಅವನಂತೂ ಇದ್ದಾನೆ. ಸೈನ್ಸ್ ಏನು ದೇವರಿಲ್ಲ ಅಂತ ಹೇಳುತ್ತಾ? ಸೈನ್ಸ್ ಪ್ರಕಾರ ಎಲ್ಲವೂ ಪ್ರೂವ್ ಮಾಡೋಕ್ಕೆಲ್ಲಾಗುತ್ತೆ. ಸೈನ್ಸ್ ಪ್ರಕಾರ ಈ ಜಗತ್ತಿದೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಗೋದೇ ಇಲ್ಲ. ಐನ್ಸ್ಟೈನ್ಸ್ ರಿಲೇಟಿವಿಟಿ ನೀನು ಅರ್ಥ ಮಾಡಿಕೊಂಡ್ರೆ ಈ ಪ್ರಪಂಚ ಇದೆ ಅಂತ ನೀನು ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ.
ಐನ್ಸ್ಟೈನ್ಸ್ ರಿಲೇಟಿವಿಟಿ ಪ್ರಕಾರ ಈ ಜಗತ್ತೇ ಇಲ್ಲ. ರಿಲೇಟಿವಿಟಿ ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಾಮಿನೇಷನ್ಗೋಸ್ಕರ ಓದಿಬಿಟ್ರೆ ಅವೆಲ್ಲ ಅರ್ಥವಾಗಲ್ಲ. ರಿಲೇಟಿವಿಟಿ ಅರ್ಥ ಏನು ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೈನ್ಸ್ ಏನು ಹೇಳುತ್ತೆ? ಇದೇ ಸೈನ್ಸ್ ಹೇಳೋದು. ಸೈನ್ಸ್ ಏನು ಹೇಳುತ್ತೆ? ಜಗತ್ತಿಲ್ಲ. ಕೇಳು, ನಿಮ್ಮ ಪ್ರೊಫೆಸರ್ ಕೇಳು, ಫಿಸಿಕ್ಸ್ ಪ್ರೊಫೆಸರ್ಗೆ ಐನ್ಸ್ಟೈನ್ಸ್ ರಿಲೇಟಿವಿಟಿ ಪ್ರಕಾರ ಹೀಗಿದೆಯಾ ಅಂತ ಕೇಳು, ಅವ್ರು ಹೇಳ್ತಾರೆ. ಅಥವಾ ಬೇಕಾದ್ರೆ ನನಗೆ ನೀನು ಆಮೇಲೆ ಕೇಳು. ಐನ್ಸ್ಟೈನ್ಸ್ ರಿಲೇಟಿವಿಟಿ ಪ್ರಕಾರ ಈ ಸೃಷ್ಟಿ ಅನ್ನೋದೇ ಇಲ್ಲ, ಜಗತ್ತು ಅನ್ನೋದೇ ಇಲ್ಲ. ಏನು ಹೇಳುತ್ತೆ ಸೈನ್ಸು? ಸೈನ್ಸ್ ಪ್ರಕಾರ ಮನುಷ್ಯ ಬದುಕಬೇಕು ಅಂದರೆ ಉಸಿರಾಡಬೇಕು. ಏನಿಲ್ಲ, ಉಸಿರಾಡಬೇಕಂತೇನಿಲ್ಲ. 6 ತಿಂಗಳುಗಟ್ಟಲೆ ಉಸಿರಾಡದೇ ಇರೋ ವ್ಯಕ್ತಿ ಕೂಡ ಬದುಕ್ತಾನೆ. ಸೈನ್ಸ್ ಎಲ್ಲವನ್ನೂ ಹೇಳೋ ಸಾಮರ್ಥ್ಯ ಸೈನ್ಸ್ಗಿಲ್ಲ. ಅದು ಎಲ್ಲವನ್ನೂ ಹೇಳಲಾರ್ದು. ದೇವರ ವಿಷಯದಲ್ಲಿ ಅದೇನೂ ಹೇಳಲಾರ್ದು. ಅದಕ್ಕೇನೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಸ್ವಲ್ಪ. ಆ ಸ್ವಲ್ಪವೂ ಕೂಡ ಉಪಯೋಗಕರ, ಆದ್ದರಿಂದ ಅದನ್ನು ಗೌರವಿಸ್ತೀವಿ ನಾವು. ಏನು ನಿನ್ನ ಹೆಸರು? ಹಿಮಬಿಂದು. ನಿನಗೆ ಕನ್ವಿನ್ಸ್ ಆಗಲಿಲ್ಲ ಅಲ್ವಾ ನನ್ನ ಉತ್ತರ? ಎಲ್ಲಿ ಡೌಟ್ ಇದೆ ಇನ್ನು? ಅಲ್ಲ ಸರ್, ಇವಾಗ ಮಾತು ದೇವ್ರನ್ನ ನೆನೆಸಿಂತ ಮಾತು ರಾಮಕೃಷ್ಣ ಪರಮಹಂಸರನ್ನು ಕೇಳಬೇಕು ನೀನು. ಸರ್ ದೇವರಿದೆ, ಯಾಕೆ? ಅವರು ನೋಡಿಬಿಟ್ಟಿದ್ದಾರೆ, ವಿವೇಕಾನಂದರಿಗೆ ತೋರಿಸಿದ್ದಾರೆ. ವಿವೇಕಾನಂದರು ಮೊದಲು ಇಲ್ಲ ಅಂತಿದ್ರು, ಆಮೇಲೆ ದೇವಿ ದೇವಸ್ಥಾನದ ಒಳಗಡೆ ಹೋದರು. ಆ ದೇವಿ ವಿಗ್ರಹದಲ್ಲಿ ಒಂದು ಲೇಡಿ ನಿಂತಿದ್ಲಲ್ಲಿ, ಜೀವಂತ ಲೇಡಿ. ಏನು ಹೇಳ್ತಾನೆ ನರೇಂದ್ರ? ಓ ತಾಯಿ, ಪ್ರಣಾಮ ಮಾಡಿದ. ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು. 3 ಸಲ ದೇವಿಯನ್ನು ನೋಡಿ ಬಂದ. ಹಾಗೆ ಯಾರು ದೇವರಿಲ್ಲ ಅಂತಾರೋ ಅವ್ರಿಗೆಲ್ಲ ರಾಮಕೃಷ್ಣರು ತೋರಿಸ್ಬಿಡ್ತಾ ಇದ್ರು. ಎಲ್ರಿಗೂ ಅಲ್ಲ, ಕೆಲವರಿಗೆ. ಆವಾಗ ಎಲ್ಲರೂ ಒಪ್ಕೊಳ್ತಿದ್ರು. ಹಾಗೆ ನಾವು ಕೂಡ ನೋಡಬಹುದು. ಅದಕ್ಕೆ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು. ನಾವೀಗ ಒಂದು ಎಲೆಕ್ಟ್ರಾನ್ ನೋಡಬೇಕು ಅಂದರೆ, ಒಂದು ಆ್ಯಟಮನ್ನು ನೋಡಬೇಕು ಅಂದರೆ, ನಮ್ಮ ಸೆಲ್ ನೋಡಬೇಕು ಅಂದರೆ, ಸೆಲ್ನ ನಾವು ಹಾಗೆ ಕಣ್ಣನ್ನು ನೋಡೋಕ್ಕಾಗುತ್ತಾ? ಒಂದು ಮೈಕ್ರಾಸ್ಕೋಪ್ ಬೇಕು ತಾನೆ. ಹಾಗೆ ದೇವರನ್ನು ನೋಡೋಕ್ಕೂ ಒಳಗಡೆ ಒಂದು ಮೈಕ್ರಾಸ್ಕೋಪ್ ಬೇಕು. ಅದು ಹೊರಗಡೆ ಮೈಕ್ರಾಸ್ಕೋಪ್ ಕಾಣಲ್ಲ. ಆ ಒಳಗಡೆ ಮೈಕ್ರಾಸ್ಕೋಪ್ ಯಾವಾಗ ನಿರ್ಮಾಣ ಆಗುತ್ತೆ? ನೀನು ಮೆಡಿಟೇಷನ್ ಮಾಡಿದಾಗ ನಿರ್ಮಾಣ ಆಗುತ್ತೆ. ಒಂದು 4 ವರ್ಷ ಮೆಡಿಟೇಷನ್ ಮಾಡಿದ್ರೆ ನೀನು ಒಳಗಡೆ ಒಂದು ಮೈಕ್ರಾಸ್ಕೋಪ್ ನಿರ್ಮಾಣ ಆಗುತ್ತೆ. ಅದರಿಂದ ನೀನು ದೇವರಿದಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸರ್, ಮತ್ತೆ ಮೈಯೊಳಗೆ ದೇವ್ರು ಬಂದತೆ, ದೆವ್ವ ಬಂದತೆ, ಅದು ನಿಜ? ನನಗೆ ಅದ್ರ ನಾನು ಅಂಥವ್ರು ನೋಡೂ ಇಲ್ಲ. ಅಂತಾರೆ ಇದ್ರೂ ಇರಬಹುದು, ದೆವ್ವ ಬರೋದು ಇರಬಹುದು, ದೇವರು ಬರೋದು ಇರಬಹುದು. ಇದೆ ಅಂತ ಅಂದ್ಕೋ. ನಿನಗೆ ಅದನ್ನ ತೊಂದರೆ ಅಂತೂ ಏನಿಲ್ಲ, ನಿನಗೇನು ತೊಂದರೆ ಇಲ್ಲ. ಎಷ್ಟೋ ಜನ ಅದರಿಂದ ಬೆನಿಫಿಟ್ಸ್ ಪಡ್ಕೊಂಡಿದ್ದಾರೆ. ಮೈ ಮೇಲೆ ದೇವರು ಬಂದಿದೆ ಅಂತ ಭಾವಿಸಿ ಆ ದೇವರು ಬಂದಿರೋರ ಹತ್ರ ಹೋಗಿ ಅವ್ರಿಗೆ ಪ್ರಯೋಜನ ಆಗಿದೆ. ತೊಂದರೆ ಅಂತೂ ಯಾರಿಗೂ ಏನಾಗಿಲ್ಲ. ಯಾವಾಗ ಕೆಲವ್ರಿಗೆ ಪ್ರಯೋಜನ ಆಗಿದೆ ಮತ್ತು ತೊಂದರೆ ಅಂತೂ ಯಾರಿಗಾಗಿಲ್ಲ, ಅಂಥದ್ದು ಇರಲಿ ಬಿಡು, ನಷ್ಟ ಏನು. ಏನಮ್ಮ ಹೆಸರು? ಹೇಳಿದ್ದೀರ, ಹಿಮಬಿಂದು. ಎಸ್, ಥ್ಯಾಂಕ್ ಇದ್ರೆ ಕೊಡಿ, ಏನು ತೊಂದರೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಧನುಷ್ ಅಂತ. ಹೇಳಪ್ಪ. ಸರ್ ಅವ್ರು ಕೇಳೋದನ್ನ ಕೇಳಿಸೋದಕ್ಕಾದ್ರೂ ಬಿಡ್ರಿ, ಅವ್ರು ಕೇಳ್ತಾ ಇರೋದನ್ನ. ಸ್ವಾಮೀಜಿ, ವಿದ್ಯಾರ್ಥಿಯ ಪ್ರಶ್ನೆ ಏನಂತಂದ್ರೆ, ಸೃಷ್ಟಿಕರ್ತ ಬ್ರಹ್ಮ ಅಂತ ಕರೀತಾರೆ. ಈ ಸೃಷ್ಟಿಕರ್ತ ನಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲರನ್ನು ಒಂದೇ ತರ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ. ಒಂದೇ ಥರ ಯಾಕೆ ಮಾಡಬೇಕು? ಟೀಚರು ಸ್ಟೂಡೆಂಟ್ ಒಂದೇ ಆಗಿಬಿಟ್ರೆ ನಿಂಗೆ ಪಾಠ ಹೇಳ್ಕೊಡೋರು ಯಾರು? ಅಲ್ಲ ಸರ್, ಒಬ್ಬರಿಗೆ ಡಿಸೇಬಲ್ ಇರ್ತಾರ, ಒಬ್ಬರು ಒಂದೊಂದು ತರ. ಅದು ಅವನು ಸೃಷ್ಟಿ ಮಾಡೋದಕ್ಕೆ ಒಂದು ಕಂಡೀಷನ್ ಇದೆ. ಹೇಗೆ ಸೃಷ್ಟಿ ಮಾಡ್ತಾನೆ ಅವನು? ಹಲವಾರು ಜನ್ಮಗಳು ನಮಗಿರುತ್ತವೆ. ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಇನ್ನು ಮುಂದೆ ಎಷ್ಟಿದೆಯೋ ಗೊತ್ತಿಲ್ಲ. ನಾವೆಲ್ಲ ಏನೇನು ಮಾಡಿರ್ತೀವೋ ಅದರ ಫಲವಾಗಿಯೇ ನಾವು ಹುಟ್ಟಿರ್ತೇವೆ. ಒಂದು 50 ಕೊಲೆ ಮಾಡಿರೋ ವ್ಯಕ್ತಿ
ಒಂದು 50 ಜನರಿಗೆ ಪ್ರಾಣ ಹೋಗ್ತಾ ಇದ್ದಾಗ ಆ ಪ್ರಾಣವನ್ನು ಉಳಿಸಿದ ವ್ಯಕ್ತಿ, ಇವರಿಬ್ಬರನ್ನು ಒಂದೇ ಸ್ಥಿತಿಯಲ್ಲಿ ಇಟ್ಟರೆ ಆ ಗೌರ್ಮೆಂಟ್ಗೆ ತಲೆ ಕೆಟ್ಟಿದೆ ಅಂತ ಅರ್ಥ. 50 ಕೊಲೆ ಮಾಡಿದವನಿಗೂ ಒಂದೇ ರೀತಿ ಟ್ರೀಟ್ಮೆಂಟು, ಸಾಯ್ತಾ ಇದ್ದ 50 ಜನರಿಗೂ ಒಂದೇ ರೀತಿ ಟ್ರೀಟ್ಮೆಂಟು, ಒಂದೇ ಸಂಬಳವನ್ನು, ಒಂದೇ ಅನುಕೂಲತೆಯನ್ನು, ಒಂದೇ ಊಟವನ್ನು, ಏನಾದರೂ ಅನ್ನು. 50 ಜನರನ್ನು ಸಾಯಿಸಿದವನು ಒಂದೇ ಸ್ಥಾನದಲ್ಲಿದ್ದಾನೆ ನಮ್ಮ ಸಮಾಜದಲ್ಲಿ, ಸಾಯ್ತಾ ಇದ್ದ 50 ಜನರನ್ನು ಬದುಕಿಸಿದವನು ನಮ್ಮ ಸಮಾಜದಲ್ಲಿ ಒಂದೇ ಸ್ಥಾನದಲ್ಲಿದ್ದಾನೆ ಅಂದರೆ ಆ ಗೌರ್ಮೆಂಟ್ಗೆ ಏನು ಹೇಳ್ತೀಯ ನೀನು? ಬ್ರಹ್ಮ ಅನ್ನೋದು ಒಂದು ಗೌರ್ಮೆಂಟ್. ಆದ್ದರಿಂದ ಯಾರ್ಯಾರು ಏನೇನು ಮಾಡಿದಾರೋ ಅದಕ್ಕೆ ತಕ್ಕಂತೆ ಅವರವರಿಗೆ ಒಂದು ಸ್ಥಾನ ಕೊಡ್ತಾನೆ ಅವನು. ಬೇರೆ ಫೋರ್ ನಮಗೆಲ್ಲ ಬೇರೆ ಬೇರೆ ಸ್ಥಾನಗಳು ಸಿಕ್ಕಿದೆ. ಥ್ಯಾಂಕ್ ಯು. ಮೂರು ಹಬ್ಬ ಅವೆಲ್ಲ ಮಾಡ್ತಿದ್ದೀವಲ್ಲ, ಅದಕ್ಕೆ ಪ್ರಾಣಿ ಬಲಿ ಕೊಡ್ತಾರಲ್ಲ, ದೇವ್ರ ಪ್ರಾಣಿ ಬಲಿ ಕೊಡ್ಬೇಕಂತ ಕೇಳಿರಲ್ಲ, ದೇವ್ರ ಪ್ರಾಣಿ ಬಲಿ ಕೊಡ್ಬೇಕಂತ ಕೇಳಿರ್ತಾರ? ಕೇಳಿಲ್ಲ. ಮತ್ತೆ ಅವ್ರ ಇದು ಪ್ರಾಣಿ ಅಂದ್ರೆ ಕೂಡ ಒಂದು ಜೀವ ಅಲ್ಲ, ಜೀವನ್ ಬಲಿ ಕೊಡ್ತಾರಲ್ಲ. ಅವ್ರು ಯಾಕೆ ಬಲಿ ಕೊಡ್ತಾರೆ ಅಂದರೆ ಅವ್ರಿಗೆ ಪ್ರಾಣಿನ ತಿನ್ನಬೇಕು ಅಂತ ಆಸೆ ಇರುತ್ತೆ. ಹಾಗೆ ತಿನ್ನೋಕ್ಕಿಂತ ದೇವ್ರಿಗೆ ನೈವೇದ್ಯ ಮಾಡಿ ತಿನ್ನೋಣ ಅಂತ ಯೋಚನೆ ಮಾಡಿರ್ತಾರೆ ಅಷ್ಟೇ. ಈಗ ನಾವು ಏನು ತಿನ್ನಬೇಕು? ಈಗ ನಾವು ಹೋಳಿಗೆ ಮಾಡಿ ದೇವ್ರ ನೈವೇದ್ಯ ಮಾಡ್ತೀವಿ. ನನಗೆ ಹೋಳಿಗೆ ಕೊಡು ಅಂತ ಯಾರೋ ದೇವ್ರು ಕೇಳಿದ್ನಾ? ನಮಗೆ ಆಸೆ ಇದೆ, ನಾವು ಸುಮ್ಮನೆ ಹಾಗೆ ತಿನ್ನೋಕ್ಕಿಂತ ಮಾಡಿ ದೇವ್ರಿಗೆ ನೈವೇದ್ಯ ಕೊಟ್ಟು ತಿನ್ನೋಣ ಅಂತ ಮಾಡ್ತೀವ ಇಲ್ಲ? ಹಾಗೆ ಅವ್ರಿಗೂ ಒಂದು ಕುರಿ ತಿನ್ನೋಣ ಅಂತ ಆಸೆ ಆಗಿದೆ. ಆದ್ದರಿಂದ ಸುಮ್ಮನೆ ಹಾಗೆ ತಿನ್ನೋಕ್ಕಿಂತ ದೇವ್ರ ಮುಂದೆ ನೈವೇದ್ಯ ಮಾಡಿ ತಿನ್ನೋಣ ಅಂತ ಕೊಡ್ತಾರೆ. ಈಗ ಇದು ಊರಲ್ಲಿ 3 ದಾರಿ ಕಲ್ತಿರ್ತಾವ, ಅಲ್ಲಿ ಮಾಟ ಮಂತ್ರ ಅವರನ್ನು ನಂಬ್ತಾರೆ, ಅವೆಲ್ಲ ನಂಬಬೇಕು. ನೋಡು, ಯಾವಾಗ ಜನ ನಂಬ್ತಾರೆ ಅಂದರೆ ಅವ್ರಿಗೆ ಅದರಿಂದ ಪ್ರಯೋಜನ ಇದ್ದರೆ ಅದ್ರ ಹತ್ರ ಹೋಗ್ತಾರೆ. ಅವ್ರಿಗೆ ಅದರಿಂದ ಏನೋ ಪ್ರಯೋಜನ ಇರಬೇಕು, ಆದ್ದರಿಂದ ಹೋಗ್ತಾರೆ. ಪ್ರಯೋಜನ ಇಲ್ಲ ಅಂದರೆ ಯಾರು ಬರ್ತಾರೆ? ಯಾರು ಹೋಗ್ತಾರೆ? ಅವ್ರಿಗೇನೋ ಪ್ರಯೋಜನ ಇದೆ ಅದರಿಂದ ಹೋಗ್ತಾರೆ. ನೆಕ್ಸ್ಟ್. ಕೊಡು. ಈ ಕಡೆ ಮುಂದ್ಗಡೆ ಒಂದು ಹುಡುಗಿ ನಿಂತಿದ್ದಾಳೆ. ಗಾಂಧೀಜಿಯವರು ಹೇಳ್ತಾರೆ ರಾಮರಾಜ್ಯ ಯಾವಾಗದು ಅಂತ. ಎದಕ್ಕೆ ನಮ್ಮ ಭಾರತದಿಂದ ರಾಮರಾಜ್ಯ ಆಗಿಲ್ಲ? ಗಾಂಧೀಜಿ ಹೇಳ್ತಾರೆ ರಾಮರಾಜ್ಯ, ನಮ್ಮ ಭಾರತ ರಾಮರಾಜ್ಯ ಆಗ್ಬೇಕು ಅಂತ ಹೇಳ್ತಾರಲ್ವಾ, ಇವಾಗ ಎದಕ್ಕೆ ಭಾರತ ರಾಮರಾಜ್ಯ ಆಗಿಲ್ಲ? ಯಾಕಾಗಿ? ಎಸ್, ರಾಮರಾಜ್ಯ ಆಗಬೇಕು ಅಂತ ಯಾರೋ ಒಬ್ರು ಹೇಳಿಬಿಟ್ರೆ ಅದಾಗಲ್ಲಮ್ಮ. ನಾವೆಲ್ಲ ಕೂಡ ರಾಮರಾಜ್ಯ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನೀವು ಸ್ಟೂಡೆಂಟ್ಸು, ವಿದ್ಯಾರ್ಥಿ ಹೇಗೆ ಬದುಕಬೇಕು ಅಂತ ತಿಳ್ಕೋಬೇಕು, ಅದರಂತೆ ಬದುಕಬೇಕು. ನಾನು ಸನ್ಯಾಸಿ, ಒಬ್ಬ ಆದರ್ಶ ಸನ್ಯಾಸಿ ಹೇಗೆ ಬದುಕಬೇಕು, ಅಥವಾ ಸ್ವಾಮಿ ವಿವೇಕಾನಂದರು ಹೇಗೆ ಬದುಕಿದ್ರು, ಶಂಕರಾಚಾರ್ಯರು ಹೇಗೆ ಬದುಕಿದ್ರು, ಇದೆಲ್ಲ ತಿಳ್ಕೊಳ್ಬೇಕು. ಹಾಗೆ ಬದುಕೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನೀನೊಬ್ಬ ಫಸ್ಟ್ ರ್ಯಾಂಕ್ ತೊಗೊಳ್ಳೋನು ಹೇಗೆ ಬದುಕ್ತಾನೆ ಅನ್ನೋದು ತಿಳ್ಕೊಳ್ಬೇಕು. ನೀನು ಹಾಗೆ ಬದುಕೋದಕ್ಕೆ ಪ್ರಯತ್ನ ಮಾಡಬೇಕು. ಟೀಚರ್ ಒಬ್ಬರು ರಾಧಾಕೃಷ್ಣನ್ ಹೇಗೆ ಬದುಕಿದ್ರು ತಿಳ್ಕೋಬೇಕು, ಅದರಂತೆ ಅವರು ಬದುಕಬೇಕು. ಹಾಗೆ ಪ್ರೈಮ್ ಮಿನಿಸ್ಟರ್, ನಮ್ಮ ಇಂಡಿಯಾ ದೇಶದ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ಸ್, ವಿಶ್ವೇಶ್ವರಯ್ಯ ಅಂತನ್ನು, ಸ್ವಯಂ ರಾಮನೇ, ಸಮುದ್ರಗುಪ್ತ, ಚಂದ್ರಗುಪ್ತ, ಕೃಷ್ಣದೇವರಾಯ, ಇವರೆಲ್ಲ ಹೇಗೆ ತಮ್ಮ ದೇಶವನ್ನು ಆಳಿದರು ಅಂತ ತಿಳ್ಕೊಳ್ಬೇಕು. ಅದರಂತೆ ಅವರು ಆಳೋದನ್ನು ಶುರು ಮಾಡಬೇಕು. ಹೀಗೆ ನಾವು ಒಬ್ಬೊಬ್ಬರೂ ನಮ್ಮ ಜಾಗದಲ್ಲಿ ನಾವು ಅತ್ಯಂತ ಆದರ್ಶವಾದ ರೀತಿಯಲ್ಲಿ ಬದುಕಲೇಬೇಕು ಅಂತ ಪ್ರತಿಜ್ಞೆ ಮಾಡಿ ಅದರಂತೆ ಬದುಕೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ರಾಮರಾಜ್ಯ ಆಗುತ್ತೆ. ನಾವು ಅದೇನೂ ಮಾಡದೆ ಅದರ ಉಲ್ಟಾ ಬದುಕ್ತಾ ಇರೋದು ರಾಮರಾಜ್ಯ ಆಗಬೇಕು ಅಂದರೆ ಹೇಗಮ್ಮ ಆಗುತ್ತೆ? ಹೌದಲ್ಲ? ಅಷ್ಟೇ. ಈಗ ಫಸ್ಟು ನೀನು ನಿಮ್ಮ ಶಾಲೆಯ ಇತಿಹಾಸದಲ್ಲಿ ನಿನ್ನಂಥ ಗ್ರೇಟ್ ಸ್ಟೂಡೆಂಟ್ ಬಂದಿರಲಿಲ್ಲ, ಅಂಥ ಸ್ಟೂಡೆಂಟ್ ಆಗು ಮೊದಲು. ಆಮೇಲೆ ಈಗ ನೀನೇನು ಓದ್ತಿದೀಯ? ಪಿ ಯು ಮುಗಿಸ್ತೀಯ, ಮುಂದೆ ಏನಾಗಬೇಕು ಅಂತೀಯ? ಅದು ಅದಕ್ಕಿಂತ ಮುಂಚೆ ಒಂದು ಡಿಗ್ರಿ ಬೇಕಲ್ಲ, ಇಂಜಿನಿಯರಿಂಗ್. ಇಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕರ್ನಾಟಕದಲ್ಲಿ ಬಂದಿರಲಿಲ್ಲ ಅನ್ನೋ ರೀತಿಯಲ್ಲಿ ನಿನಗೆ ಹೆಸರು ಬರಬೇಕು. ಹಾಗೆ ಇಂಜಿನಿಯರಿಂಗ್ ಮಾಡು. ಆಮೇಲೆ IASಗೆ ಎಲ್ಲಾದರೂ ಕೋಚಿಂಗ್ ಹೋಗು, ಯಾವುದೋ ಒಂದು ಕಾಲೇಜಿಗೆ ಹೋಗು. ನಮ್ಮ ಕಾಲೇಜಿನಲ್ಲಿ ಇಂಥ ಸ್ಟೂಡೆಂಟ್ ಬಂದಿರಲಿಲ್ಲ ಅಂತ ಹೆಸರು ತಗೋ. IAS ಕೂಡ ಟಾಪರ್ ಆಗು. IAS ಆದಮೇಲೆ ಆಫೀಸರ್ ಆಗ್ತೀಯ, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಎಲ್ಲ ಆಗ್ತೀಯ. ಎಲ್ಲಿ ಹೋದರೂ
ಜನ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಅಷ್ಟು ಆದರ್ಶವಾದ ರೀತಿಯಲ್ಲಿ ನೀನು ಬದುಕು. ಅವಾಗ ನೋಡು, ನೀನೇ ರಾಮರಾಜ್ಯ ಆಗೋದಕ್ಕೆ ಎಷ್ಟೋ ಮಟ್ಟಿಗೆ ಕಾರಣೀಭೂತಳಾಗ್ತೀಯ. ಹಾಗೆ ಪ್ರತಿಯೊಬ್ಬರು ಬೇಡ, 25% ಇಂಡಿಯನ್ಸ್ ಹಾಗೆ ಬದುಕಿಬಿಟ್ರೆ ಇನ್ನು 75% ಹೇಗಾದರೂ ಬದುಕಲಿ. 25% ಜನ ಹಾಗೆ ಬದುಕಿದ್ರೆ ರಾಮರಾಜ್ಯ ಗ್ಯಾರಂಟಿ ಆಗುತ್ತೆ. ಅಷ್ಟೇ ಪಾಯಿಂಟ್. ಒಳ್ಳೆ ನೀರು ಅಂತ ಯಾವುದನ್ನು ಕರಿತೀವಿ? ಕ್ಲೀನೆಸ್ಟ್ ವಾಟರ್. ಒಳ್ಳೆ ಹಾಲು ಅಂತ ಯಾವುದಕ್ಕೆ ಕರಿತೀವಿ? ಪರ್ಫೆಕ್ಟ್ ಮಿಲ್ಕ್. ಇಷ್ಟು ಒಳ್ಳೆಯ ಹಾಲು ಯಾವುದೂ ಇಲ್ಲ, ಅದು ಪರ್ಫೆಕ್ಟ್. ಸೊ ಪರ್ಫೆಕ್ಷನ್, ನಾವು ಎಲ್ಲಿದ್ದರೂ ಕೂಡ ವಿ ಹ್ಯಾವ್ ಟು ಪ್ರೂವ್ ಅವರ್ ಪರ್ಫೆಕ್ಷನ್. ವಿ ಶುಡ್ ಲಿವ್ ಪರ್ಫೆಕ್ಟ್ಲಿ. ದಟ್ ಈಸ್ ದಿ ಓನ್ಲಿ ವೇ. ಸರ್, ಇವಾಗ ಮೆಡಿಟೇಷನ್ ಮಾಡುವಾಗ ಅದ್ರ ಮೇಲೆ ಏನು ಕಾನ್ಸಂಟ್ರೇಷನ್? ಇವಾಗ ಆ ಕಡೆ ಈ ಕಡೆ ನಿನ್ನ ದೇವರು ಅಂತ ಭಾವಿಸ್ಕೊಂಡು ಒಳಗಡೆ ಹೃದಯದಲ್ಲಿ ಅವರ ಚಿತ್ರವನ್ನೇ ಇಟ್ಕೊಂಡು ಅವರೇ ನನ್ನ ಪಾಲಿನ ಮಹಾದೇವ ಪರಮೇಶ್ವರ ಅಂತ ಭಾವಿಸ್ಕೊಂಡು ಭಕ್ತಿಯಿಂದ ಅವರ ಮೇಲೆ ಮೆಡಿಟೇಟ್ ಮಾಡಿದ್ರು ತಪ್ಪೇನಿಲ್ಲ. ಗುರುಗಳಿಗೆ ಅಷ್ಟು ಉನ್ನತ ಸ್ಥಾನ ನಮ್ಮ ಸಂಸ್ಕೃತಿ ಕೊಟ್ಟೇ ಇದೆ. ಸಾಮಾನ್ಯವಾಗಿ ಮೆಡಿಟೇಷನನ್ನು ಒಂದು ದೇವತೆ ಮೇಲೆ ಮಾಡ್ತೀವಿ. ನಿನ್ನ ಇಷ್ಟವಾದ ದೇವರು ಯಾರು? ಶಿವ. ವೆರಿ ಗುಡ್. ಸೊ ಶಿವ ಕುಳಿತಿದ್ದಾನೆ, ಒಂದು ಕಮಲದ ಮೇಲೆ, ಕೆಂಪು ಕಮಲದ ಮೇಲೆ ಕುಳಿತಿದ್ದಾನೆ, ಪ್ರಸನ್ನ ವದನನಾಗಿದ್ದಾನೆ. ನೀನು ಅವನ ಮುಂದೆ ಹೋಗಿ ಕೂತ್ಕೊಳ್ತೀಯ. ಮಾತೃವಾತ್ಸಲ್ಯದಿಂದ ಅವನ ಮುಖ ಬೆಳಗ್ತಾ ಇದೆ, ಎಷ್ಟೋ ಪ್ರೀತಿ ತೋರಿಸ್ತಾ ಇದ್ದಾನೆ ಅವನ ಮುಖದಲ್ಲಿ. ನನಗೂ ಅವನನ್ನು ನೋಡಿ ಬಹಳ ಪ್ರೀತಿ ಬರ್ತಾ ಇದೆ ಅಂತ ಭಾವಿಸ್ಕೊಂಡು ಕಣ್ಣು ಮುಚ್ಚಿಕೊಂಡು ಅವನ ಮಂತ್ರ ಹೇಳಿಕೊಂಡು ಅವನ ಮಂಗಳಮಯವಾದ ಮುಖವನ್ನು ಕಣ್ತುಂಬ ಮನಸ್ಸಿನ ತುಂಬ ತುಂಬಿಕೊಂಡು ಅವನ ಹೆಸರನ್ನೇ ಜಪ ಮಾಡ್ತಾ ಮಾಡ್ತಾ ಅವನನ್ನು ನೋಡ್ತಾ ಅವನ ಮಹಿಮೆಯನ್ನು ಭಾವಿಸ್ತಾ ಇದ್ದರೆ ನಿನ್ನ ಮನಸ್ಸು ಅವನ ಭಕ್ತಿಯಲ್ಲೇ ಮುಳುಗಿ ಹೋಗಿಬಿಡುತ್ತೆ. ಒಂದು ವರ್ಷ ಆ ಥರ ಮಾಡಿದರೆ ಇನ್ನಷ್ಟು ಆಳಕ್ಕೆ ಹೋಗುತ್ತೆ. 2-3 ವರ್ಷ ಮಾಡಿದರೆ ಒಂದಿನ ನೀನೇ ನಿನ್ನನ್ನು ಮರೆತು ಹೋಗಿಬಿಡ್ತೀಯ, ಅವನೇ ತುಂಬ್ಕೊಂಡ್ಬಿಡ್ತಾನೆ. ಹಾಗೆ ಮಾಡುವುದೇ ಮೆಡಿಟೇಷನ್. ಹಂಗೆ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿ ಮತ್ತಿನ್ನೇನು? ಆಬ್ಸಲ್ಯೂಟ್ಲಿ ಬಂದೇ ಬರುತ್ತೆ. ಮತ್ತೆ ಮೆಡಿಟೇಷನ್ ಮಾಡೋದ್ನಾಗ ಮೈಂಡ್ ಎಲ್ಲ ಅಂದರೆ ಏನು ಅದ್ರ ಮೇಲೆ ಉಸಿರ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು. ದೇವರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ನೀನು ಕಲಿತೆ ಅಂದರೆ ಆಮೇಲೆ ಯಾವುದ್ರ ಮೇಲೆ ಬೇಕಾದ್ರೂ ಕಾನ್ಸಂಟ್ರೇಟ್ ಮಾಡ್ಬೋದು. ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ. ನಾವು ಎಲ್ಲೋ ಒಂದಲ್ಲಿ ತಪ್ಪಾಗೋದು ನೋಡ್ತಿರ್ತೀವಿ, ಅದೇ ನೋಟ್ ಮಾಡಿ ಸುಮ್ಮನೆ ತಪ್ಪಾಗೋದು. ಪಾಪ ನೀನು ಇನ್ನೂ ಸ್ಟೂಡೆಂಟ್, ನೀನೇನು ಮಾಡೋಕ್ಕಾಗುತ್ತಮ್ಮ? ನೀನು ಬೆಳೆದ ದೊಡ್ಡವಳಾಗಿ ಒಂದು ಆಫೀಸರ್ ಆಗಿ ಅಥವಾ ಏನೋ ಒಂದು ದೊಡ್ಡ ಪೊಸಿಷನ್ನಿಗೆ ಬಂದಮೇಲೆ ಆವಾಗ ಅದನ್ನು ತಿದ್ದಬಹುದು. ಇವಾಗ ಯಾರೋ ಪುಟ್ಟ ಮಕ್ಕಳು ಮಾಡ್ತಾ ಇದ್ರೆ ಮಗು ಹೀಗೆ ಮಾಡಬಾರ್ದಪ್ಪ ಅಂತ ನೀನು ಬುದ್ಧಿ ಹೇಳ್ಬೋದು. ಯಾರೋ ದೊಡ್ಡವ್ರು ತಪ್ಪು ಮಾಡ್ತಾ ಇದ್ರೆ ನೀನು ಏನು ಹೇಳೋಕ್ಕಾಗುತ್ತೆ? ಹೇಳ್ಬೋದು, ಆವಾಗಲೂ ಹೋಗಿ ಹೇಳ್ಬೋದು, ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಬೈದ್ಬಿಡ್ತಾರೆ ಅವರು. ಪಾಪ ನೀನು ಸುಮ್ಮನೆ ಮುಖ ಸಣ್ಣದು ಮಾಡ್ಕೊಂಡು ಬರೋ ಹಂಗಾಗುತ್ತೆ. ಅದಕ್ಕಿಂತ ಹೆಚ್ಚಿಗೇನಾಗುತ್ತೆ? ಸೊ ಚೆನ್ನಾಗಿ ಓದು, ದೊಡ್ಡ ಪವರ್ಫುಲ್ ಫೆಲೋ ಆಗು, ಸಮಾಜದಲ್ಲಿ ಒಂದು ಅಧಿಕಾರ ಹಿಡ್ಕೊ. ಆವಾಗ ಏನು ತಪ್ಪು ಮಾಡ್ತಾಯಿದ್ರು ನೀನು ನೋಡ್ಕೊಂಡು ಸುಮ್ಮನೆ ಇರಬೇಡ, ಅದನ್ನು ತಿದ್ದು ಪ್ರಯತ್ನ ಮಾಡು. ಆವಾಗ ಏನು ಮಾಡಬೇಕು, ಕ್ರಮ ತಗೋಬೇಕು, ಅದು ತಗೋ. ಗುಡ್. ವಿಶ್ವ ಮರದ ಪಕ್ಷಿ ಇದ್ದು ಆ ಕಣ್ಣಿಗೆ ಹೊಡೆ ಅಂತಂದ್ರೆ ಅದೇ ತರ ಹೊಡಿತಾನೆ. ಮತ್ತೆ ನೀವ್ ಹೇಳಿದ ತರ ಮುಂದೆ ತಿರುಗಿ ಹಿಂದೆ ನಾಯಿ ಇದ್ರೆ ಆ ನಾಯಿ ಒಂದು ಶಬ್ದ ಕೇಳಿ ಆ ನಾಯಿಗೆ ಬಿಲ್ಲು ಹೊಡಿ ಅಂದ್ರೆ ಹೊಡಿತಾನೆ. ಆ ತರ ಏಕಾಗ್ರತೆ ಹೆಂಗ್ ನಾವು ಪಡಿಬಹುದು? ಆ ಥರದ ಏಕಾಗ್ರತೆ ನಾವು ಹೇಗೆ ಪಡಿಬಹುದು? ಅದನ್ನೇ ಹೇಳಿದ್ನಲ್ಲ ನನ್ನ ಸ್ಪೀಚ್ನಲ್ಲಿ. ಸಬ್ಜೆಕ್ಟ್ ಕಲಿಬೇಕು ಅಂತ ಸಬ್ಜೆಕ್ಟ್ನ ಹುಚ್ಚಿಡಿಬೇಕು ನಿನಗೆ. ಉದಾಹರಣೆಗೆ ಸಂಡೇ ನೀನು ಮ್ಯಾಥಮೆಟಿಕ್ಸ್ ಮಾಡೋದಕ್ಕೆ ಕೂತ್ರೆ ಒಂದು 200 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಕೂತ್ರೆ ಮಧ್ಯಾಹ್ನ ಲಂಚ್ಗೆ ಹೇಳೋದು, ಲಂಚ್ ಮಾಡಿ ಕೂತ್ಕೊಂಡೆ ಸಾಯಂಕಾಲ 5 ಗಂಟೆಗೆ ಹೇಳೋದು. ನೋಡಿದ್ರೆ ಒಂದು 100+ ಪ್ರಾಬ್ಲಮ್ಸು ಸಾಲ್ವ್ ಮಾಡಿಬಿಟ್ಟಿರ್ತೀಯ. ಅದು ಸಬ್ಜೆಕ್ಟ್ ಮೇಲೆ ನಿನಗೆ ತೀವ್ರವಾದ ಹಂಬಲ ಇದೆ ಅಂತ ಅರ್ಥ. ಜೊತೆಗೆ ಆ ಸಬ್ಜೆಕ್ಟ್ ಟೀಚ್ ಮಾಡೋ ಮೇಷ್ಟ್ರಿದಾರಲ್ಲ, ಅವರು ನಿನಗೆ ದೇವ್ರ ಕಂಡಂಗೆ ಕಾಣ್ತಾರೆ. ಗುರುಭಕ್ತಿ. ಇಲ್ಲಿ ಸಬ್ಜೆಕ್ಟ್ ಮೇಲೆ ಹಂಬಲ, ಆಮೇಲೆ ಗುರುಭಕ್ತಿ, ಆಮೇಲೆ ಬ್ರಹ್ಮಚರ್ಯ. ಯಾರಂದರೆ ಅವ್ರ ಜೊತೆ ಫ್ರೆಂಡ್ಶಿಪ್ಪು, ಹಾಳು ಮೂಳು ನೋಡೋದು, ಹಾಳು ಮೂಳು ಕೇಳೋದು, ಹಾಳು ಮೂಳು ಇಂಟ್ರೆಸ್ಟ್ ತಗೊಳ್ಳೋದು, ಇವೆಲ್ಲ ಮಾಡಿದ್ರೆ ಅದು ಬ್ರಹ್ಮಚರ್ಯಕ್ಕೆ ವಿರುದ್ಧ.
ಅದು ಯಾವುದು ಮಾಡಲ್ಲ. ನೀನಾಯಿತು, ನಿನ್ನ ಸ್ಟಡೀಸ್ ಆಯಿತು, ನಿನ್ನ ಪ್ರೋಗ್ರೆಸ್ ಆಯಿತು, ಇದರಲ್ಲೇ ನಿನ್ನ ಮನಸ್ಸು, ಆ ಹಾಳು ಮೂಳು ಕಡೆ ನಿನ್ನ ಮನಸ್ಸೇ ಇಲ್ಲ. ಆವಾಗ ಅದು ಬ್ರಹ್ಮಚರ್ಯ. ಈ ಮೂರು ಇದ್ದರೆ ನಿನಗೆ ಏನು ಬೇಕಾದ್ರೂ ನಿನ್ನ ಅಕಾಡೆಮಿಕ್ ಪ್ರೋಗ್ರೆಸ್ ಆಗುತ್ತೆ, ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀಯ. ಮತ್ತೆ ಇನ್ನೇನಂತಂದ್ರೆ ಇವಾಗ ನೀವೇ ಹೇಳಿದ್ರೆ ಅಂದ್ರೆ ಸ್ವಾಮೀಜಿ, ಇದು ಇವಾಗ ಒಬ್ಬ ವ್ಯಕ್ತಿನೇ 100 ಜನ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಾನೆ, ಮತ್ತೆ ಅಲ್ಲಿ ಮಧ್ಯದಲ್ಲಿ 83ನೇ ವ್ಯಕ್ತಿ ಎದ್ದು ಈ ನಾ ಯಾವ ಕ್ವಶನ್ ಕೇಳಿನಿ ಆನ್ಸರ್ ಇಲ್ಲ ಅಂತಂದ್ರೆ ಆ ಆನ್ಸರ್ನ ಕೂಡ ಮಾಡ್ತಾನೆ ಅಂತ. ಅದೇ ತರ ನಾವು ಹೆಂಗ ಅದನ್ನ ಇದು ಮಾಡ್ಬೋದು? 1 ನಿಮಿಷ ಟೈಮ್ ವೇಸ್ಟ್ ಮಾಡಿದೆ, ಸಿಕ್ಕಿದ ಪುಸ್ತಕ ಓದ್ತಾ ಇರೋದು. ಪುಸ್ತಕ ನೋಡಿದ್ರೆ ಬಂಗಾರ ಸಿಕ್ಕಿದಂಗೆ. ಒಂದು ಪುಸ್ತಕ ನೋಡಿದ್ರೆ ಅದನ್ನು ಓದ್ದೇ ಮುಗಿಸಲ್ಲ. ಬಸ್ನಲ್ಲಿ ಜರ್ನಿ ಮಾಡುವಾಗ 1 ನಿಮಿಷ, ಈ ಕ್ಲಾಸ್ ರೂಮ್ನಲ್ಲಿ ಕೂತಿರ್ತೀಯ, ಲೆಕ್ಚರರ್ ಬರೋದು ಇನ್ನೂ ಟೈಮ್ ಆಗುತ್ತೆ, ಇನ್ನೂ ಟೈಮ್ ಆದಾಗ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡೆಯೋದ್ರ ಬದಲು ಒಂದು ಪುಸ್ತಕ ಇಟ್ಕೋಬೋದು, ಒಂದು ಹಿಸ್ಟ್ರಿ ಪುಸ್ತಕ ಇಟ್ಕೊ, ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನಿನಗೆ. ಬರೀ ಫಿಸಿಕ್ಸು ಕೆಮಿಸ್ಟ್ರಿ ಓದಿ ಸ್ವಲ್ಪ ತಲೆ ಬಿಸಿಯಾಗಿದೆ ಅಂತಂದರೆ ಒಂದು ಹಿಸ್ಟ್ರಿ ಪುಸ್ತಕ ಓದು ಬೇಕಾದ್ರೆ, ಇಲ್ಲ ಒಂದು ಇಂಗ್ಲೀಷ್ ಓದು, ಇಲ್ಲ ಮತ್ತೇನಾರು ಓದು, ಕನ್ನಡದ್ದೊಂದು ವಚನ ಭಾಗವತ, ವಾಲ್ಮೀಕಿ ರಾಮಾಯಣ ಇಂಥದ್ದೆಲ್ಲ ಇಟ್ಕೋ, ಅದನ್ನೇ ಓದು. ಅದರಿಂದ ತಿಳ್ಕೊಳ್ಳೋದು ಎಷ್ಟೋ ಇರುತ್ತೆ. ಸ್ವಾಮಿ ವಿವೇಕಾನಂದರ ಪುಸ್ತಕ ಓದು, ರಾಮಕೃಷ್ಣರ ಪುಸ್ತಕ ಓದು, ಎಷ್ಟೋ ಬ್ಯೂಟಿಫುಲ್ ಬುಕ್ಸ್ ಇದೆ ರಾಮಕೃಷ್ಣ ಆಶ್ರಮದಲ್ಲಿ. ನಿನ್ನ ಅಕಾಡೆಮಿಕ್ಸ್ ಜೊತೆಗೆ ಇನ್ನೂ ಹಲವಾರು ಪುಸ್ತಕ ಓದಬೇಕು. ಯಾವಾಗಲೂ ಫಿಸಿಕ್ಸ್ ಪಾಠ ಮಾಡುವಾಗಲೂ ಕೂಡ ಬೇರೆ ವಿಷಯಗಳ ನಾಲೆಡ್ಜ್ ಎಷ್ಟೋ ಹೆಲ್ಪ್ ಮಾಡುತ್ತೆ. ಯಾವಾಗಲೂ ಯು ಶುಡ್ ಬಿ ನಾಲೆಡ್ಜ್ ಹಂಗ್ರಿ. ಜೀವನ ಪೂರ್ತಿ ಜ್ಞಾನದ ಬಾಯಾರಿಕೆ, ಜ್ಞಾನದ ದಾಹ ನಿರಂತರ ನಮ್ಮಲ್ಲಿರಬೇಕು. ಟೈಮ್ ಸಿಕ್ಕಿದ್ರೆ ಪುಸ್ತಕ ಓದಬೇಕು, ಅದರಲ್ಲೇ ಒಂದು ಎಂಟರ್ಟೈನ್ಮೆಂಟ್ ತಗೋಬೇಕು. ಆ ಥರ ನಿನ್ನಲ್ಲಿ ಮೊದಲು ಒಂದು ನೇಚರ್ ಕ್ರಿಯೇಟ್ ಮಾಡಿಕೊಂಡ್ರೆ 100 ಜನ ಎಷ್ಟು ಜನ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ಬೋದು, ಮತ್ತು ಯಾರೇನು ಕೇಳಿದ್ರು ಅಂತಲೂ ಮೆಮೊರಿ ಬರುತ್ತೆ. ಅದೇನು ಕಷ್ಟ ಏನಿಲ್ಲ.